ಇದು ಒಂದು ನಾಯಿ. ಎಲ್ಲರ ಮನೇಲೂ ನಾಯಿನ ಮನೆ ಕಾಯಕ್ಕೆ ಅಂತ ಸಾಕಿದ್ರೆ ನಮ್ಮ ಮನೇಲಿ ಈ ಅಮ್ಮನ ಮನೇಲಿ ನಮ್ಮ ಮನೆ ಅಂತ ಯಾಕೆ ಅನ್ಕೋಬೇಕು? ನಮಗೆ ಕೊಂದ್ಸಲು ಈ ರೀತಿ ಮನೆ ಕಟ್ಟಕ್ಕೂ ಆಗೋಕಿಲ್ಲ, ಮಾಡೋಕ್ಕೂ ಆಗೋಕಿಲ್ಲ, ಅಲ್ವೇ? ಏನು ಹೇಳ್ತಿದ್ದೆ? ಈ ನಾಯಿನ ಎಲ್ರು ಮನೆ ಕಾಯೋಕೆ ಅಂತ ಸಾಕ್ತಾವ್ರೆ. ನಮ್ಮ ಮನೇಲಿ ನೋಡಿದ್ರೆ ನಮ್ಮ ಮನೇಲಿರೋ ನಾಯಿನ ಸಾಕೋಕೆ ಅಂತ ಈ ನಾಯಿನ ಸಾಕಿದಂಗಿದೆ. ಅಯ್ಯ, ಎಲ್ಲರ ಮನೇಲೂ ನಾಯಿನ ಮನೆ ಹೊರಗಡೆ ಕಟ್ಟಾಕಿದ್ರೆ ಈ ಅಮ್ಮ ಮನೆ ಒಳಗಡೆ ಬೆಡ್ರೂಮ್ ಒಳಗಡೆ ತಗೊಂಡೋಗಿ ನಾಯಿ ಜೊತೆ ಜೀವನ ಮಾಡ್ತಾವಳೆ. ಎಲ್ರು ನೆಂಟರು ಇಷ್ಟರು ಬಂದು ಬಳಗ ಸಂಬಂಧಿಕರ ಜೊತೆ ಜೀವನ ಸಂಸಾರ ಅಂತ ಮಾಡಿದ್ರೆ ಈ ಅಮ್ಮ ನಾಯಿ ಜೊತೆ ಸಂಸಾರ ಮಾಡತ್ತೆ. ಈ ಅಮ್ಮ ಅವಳು ಹೊಟ್ಟೆಲಿ ಹುಟ್ಟಿದ 9 ತಿಂಗಳು ಕೂಸೈತಲ್ಲ, ಅದ್ರೂ ಇಷ್ಟು ಪ್ರೀತಿ ಮಾಡ್ತಾರ ಇಲ್ಲ ಗೊತ್ತಿಲ್ಲ. ಈ ನಾಯಿಗೆ 4 ಜನರಿಗೆ ಹೊಟ್ಟಿಗೆ ಹಾಕಕ್ಕೆ, ಹೊಟ್ಟೆ ಹೊರಿಯೋಕೆ ಬೇಕಾದಷ್ಟು ದುಡ್ಡು ಈ ನಾಯಿಗೆ ಒಂದಕ್ಕೆ ಬೇಕು ಅಂತೀನಿ ನಾನು ಈ ಮನೆಯಲ್ಲಿ. ಅಯ್ಯ, ಬೀದಿಲಿರೋ ನಾಯಿ ಆಗಿದ್ರೆ ಏನೋ ಅಳದ ಬಳದ ಇದ್ದಿದ್ದ ಅನ್ನನ ಹಾಕೊಂಡ್ರೆ ತಿನ್ಕೊಂಡು ಕೊಯ್ ಕೊಯ್ ಅಂತ ಮನೆ ಕಾಯ್ತಿತ್ತು. ಇವು ಅದೇನೋ ಬ್ರ್ಯಾಂಡೆಡ್ ನಾಯಿಗಳಂತೆ. ಇವಕ್ಕೆ ಮನುಷ್ಯರಿಗಿಂತನೂ ಜಾಸ್ತಿ ಇವಕ್ಕೆ ಬೇಕು ತಿನ್ನೋಕೆ ಉಣ್ಣೋಕೆ. ಅದೇನೋ ಮೈ ತೊಳೆಯೋಕ್ಕೂ ಸೋಪು, ಮೈ ಬಟ್ಟೆ ಒರ್ಸೋಕ್ಕೂ ಸೋಪು. ಅಯ್ಯ, ನಮಗೆ ಬಟ್ಟೆ ಒರ್ಸು ಟವೆಲ್ಲು ಅಲ್ಲ, ಮೈ ಒರ್ಸು ಟವೆಲ್ಲು ಒಂದಿದ್ರೆ 4 ಮಂದಿ ಉದ್ಕೊಂತೀವಿ. ಇವಕ್ಕೆ ಡೈಲಿ ಒಂದೊಂದು ಟವೆಲ್. ಏನು ಹೇಳೋದು ಅಂತೀನಿ. ಈ ಅಮ್ಮನ ಮನೇಲಿ ಅಡುಗೆ ಮಾಡೋಕ್ಕೊಬ್ರು, ಪಾತ್ರೆ ತೊಳೆಯೋಕ್ಕೊಬ್ರು, ನೆಲ ಒರೆಸೋಕ್ಕೊಬ್ರು, ಅದೇನೋ ಗಾರ್ಡನ್ ಮೇಂಟೈನ್ ಮಾಡೋಕ್ಕೂ ಒಬ್ರು, ಈ ನಾಯಿ ಮೇಂಟೈನ್ ಮಾಡೋಕ್ಕೂ ಒಬ್ಳನ್ನ ಇಟ್ಕೊಂಡವ್ರಲ್ಲಪ್ಪ. ನಮ್ಮ ಮನೇಲಿ ನಮ್ಮ ಹೊಟ್ಟೆ ಹೊರ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಹೋಗ್ರೇನೆ ಜೀವನ ಮಾಡೋಕೆ ಆಗೋಕಿಲ್ಲ ಅಂತೀವಿ ನಾವು. ದುಡ್ಡು ಎಲ್ಲಿಂದ ಬರ್ತೀವಿ ಮಾಡಲಿ ಅಂತೀವಿ. ಈ ಅಮ್ಮ ಎಲ್ಲಿಂದ ದುಡ್ಡು ಮಾಡ್ತದೋ? ಇದೇನಲ್ಲ ಶ್ರೀಕಾಂತಪ್ಪ, ದೊಡ್ಡ ಜನರು ಬುಟ್ಟಿಗೆ ಹಾಕೊಂಡವಳೆ ಮೇಂಟೈನ್ ಮಾಡ್ತಾವೆ. ನಮಗೆ ನಮ್ಮ ಹೊಟ್ಟೆ ಹೊರದಿದೆ ಅಂತ ಸಾಕು, ಖುಷಿ ಪಡ್ಬೇಕು ಅಷ್ಟೇನೆ. ಅಲ್ಲ, ಈ ಅಪ್ಪನತ್ರ ಹೆಂಗೆ ಬಾಯಿ ಬಿಡಿಸೋದು ಅಂತಲೇ ಗೊತ್ತಾಯ್ತಾ ಇಲ್ವೇ? ಯಾವ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದ ಈ ಜಯಮಲಾ ಮೇಡಮಿಗೆ? ಏನಾಯಿತು? ಇರಿ ನೋಡೋಣ. ಅದೇನೋ ಖಾನ ಪೀನ ಬೇಕು ಅಂತವನಲ್ಲ, ಅದೇನಾದರೂ ಒಂದು ಮಾಡಿ ದಬಾಕ್ತೀನಿ. ಹೋಗ್ಬಿಟ್ಟು ನೈಸಾಗಿ ಕೇಳ್ಕೊಂಡು ಗಂಗಾ ಮೇಡಮ್ಗೆ ಹೇಳಿದ್ರೆ ಆಯಿತು. ವರದಿ ಒಪ್ಪಿಸ್ಬಿಟ್ಟು ಆ ಮೆಗ್ಗಿಗೆ ಏನು ಹೊಟ್ಟಿಗೆ ಬೇಕು ಅಂತ ನೋಡೋಕೆ ಹೋಗ್ಬೇಕಾಯ್ತು. ಈ ಜಯಮಲಾ ಮೇಡಮ್ ಇದ್ರೂ ಒಂದೇ ಬಿಟ್ರು ಒಂದೇ. ಅಮ್ಮನ ಆ ಮಗಿನ ನಾವೇ ನೋಡ್ಕೊಬೇಕು. ಏನು ಆ ಮಗಿನಿಗಾದ್ರೂ ಒಳ್ಳೆ ಬುದ್ಧಿ ಬಂದು ಆ ಯಪ್ಪನ ಜೊತೆನೇ ಹೋದ್ರೆ ಸಾಕಿತ್ತು. ಈ ಅಮ್ಮನ ಜೊತೆ ಇದ್ದುಬಿಟ್ರೆ ಇದೇ ಕಂತ್ರಿ ಬುದ್ಧಿನೇ ಕಲಿತದೆ, ಕಂಡವ್ರ ಮನೆ ಹಾಳು ಮಾಡೋ ಬುದ್ಧಿ. ಅಯ್ಯೋ, ಎನ್ನೇ ಹೇಳಬೇಕು. ನೆಗಡಿ ಯಾಕೆ ಕಮ್ಮಿ ಆಗಂಗೆ ಕಾಣಿಸ್ತಾ ಇಲ್ಲಪ್ಪ. ನಾಯಿ ಮರಿ ತಿಂಡಿ ಬೇಕೆ, ನಾಯಿ ಮರಿ ತಿಂಡಿ ಬೇಕೆ, ತಿಂಡಿ ಬೇಕು, ತಿರ್ಬೇಕು, ಎಲ್ಲ ಬೇಕು. ತಿಂಡಿ ತಿಂದು ನೀನು ಏನು ಮಾಡುವೆ? ತಿಂಡಿ ತಿಂದು ಗಟ್ಟಿಯಾಗಿ ಮನೆಯ ಕಾಯುವೆ. ಮನೆಗೆ ಕಳ್ಳ ಬಂದರೇನು ಮಾಡುವೆ? ಎಂದು ಕೂಗಿ ಕರೆಯುವೆ. ನೀ ಕೂಗಿ ಕರೆದು ಬಿಟ್ರೆ ಆ ಜಯಮಲಾ ಮೇಡಮ್ ಇವತ್ತು ಹೇಳಲ್ಲ ಬಿಡು. ಕಳ್ಳರು ಬಂದು ದೋಚ್ಕೊಂಡು ಹೋದ್ರೂ ಆ ಅಮ್ಮಂಗೆ ಗೊತ್ತಾಗಲ್ಲ ಅಂತ ಶ್ರೀಕಾಂತಪ್ಪ ಹೇಳೋನೆ. ನೀನು ಹಿಂಗೆ ಬಿಕ್ಕೊಂಡಿರು. ಅಲ್ಲ, ಎಲ್ಲರೂ ಬೀದಿಲಿರೋ ನಾಯಿಗಳೆಲ್ಲ 24 ಗಂಟೆ ಯಾರಾದರೂ ಮನೆಗೆ ಬಂದ್ರು ಅಂದ್ರೆ ಲೊಳ್ಳ 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 ಅಂತ ಮನೆ ನಿಯತ್ತ ಕಾಯ್ತಾರೆ. ಇವು ಇದೇನೋ ಬ್ರ್ಯಾಂಡೆಡ್, ಇವಕ್ಕೆ ಲಕ್ಷ ಲಕ್ಷ ಡೈಲಿ ದುಡ್ಡು ಖರ್ಚು ಮಾಡ್ತಾರೆ, ಅಲ್ಲ ತಿಂಗಳಿಗೆ ಖರ್ಚು ಮಾಡ್ತಾವ್ರೆ. ಆದ್ರೂ ಮನೆಗೆ ಯಾರು ಬಂದ್ರೆ ಲಿಂಗವ್ವ ಮನೆಗೆ ಯಾರೋ ಬಂದಿದ್ದಾರೆ ಬಾರವ್ವ ಅಂತ ಒಂದು ದಿವಸನೂ ಕೂಗ್ ಕರೆಯೋದಿಲ್ಲ ಅಂತೀನಿ. ಇದು ಅಯ್ಯ, ಏನು ಅನ್ಬೇಕು? ಅಯ್ಯ, ಟೆಂಟಡಾನ್ ಅಡುಗೆ ರೆಡಿ. ಏನು ಗೊತ್ತಾ ಸ್ನೇಹಿತರೆ, ಈ ಥರ ಮನೆಯಲ್ಲಿ ಅಡುಗೆ ಮಾಡೋದು ಭಾಳ ಸುಲಭ. ಒಂದಿಷ್ಟು ತರಕಾರಿ ಹಾಕಿಬಿಟ್ಟು ಸೋಪು, ಒಂದು ನೂಡಲ್ಸ್ ಮಾಡಿಬಿಟ್ರೆ ಆಗೋಯ್ತು ಕಣ್ರಿ. ಅದೇ ನಮ್ಮ ಮನೇಲಾದರೆ ಚಪಾತಿ ಮಾಡಬೇಕು, ರಾಗಿ ಮುದ್ದೆ ಮಾಡಬೇಕು, ಅದಕ್ಕೆ ಬಸ್ಸಾರು ಮಾಡಬೇಕು, ಉಪ್ಪು ಸಾರು ಮಾಡಬೇಕು, ಪಲಾವ್ ಮಾಡಬೇಕು ಅಂತಾರೆ. ಇವ್ರುಗಳಿಗೆ ಇಷ್ಟು ಮಾಡಿದ್ರೇ ಅದು ಜೀರ್ಣ ಆಗದೆ ಅಜೀರ್ಣ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಬರ್ತಾರೆ ಜಯಮಲಾ ಮೇಡಮ್ ಥರ. ನಮಗೆಲ್ಲ ಆದ್ರೇ ರಾಗಿ ಮುದ್ದೆ, ಅಕ್ಕಿ ರೊಟ್ಟಿ ಇದ್ರೇ ಸೂಪರ್. ಇದನ್ನು ಪ್ಯಾಕೆಟ್ ತಗೊಬಂದ್ಬಿಟ್ಟು ಕುದಿಯೋ ನೀರಿಗೆ ಹಾಕಿಬಿಟ್ರೆ ನೂಡಲ್ಸ್ ರೆಡಿ ಆಯ್ತದೆ. ಒಂದಿಷ್ಟು ತರಕಾರಿ ಹಚ್ಬಿಟ್ಟು ನೀರು ಉಪ್ಪು ಹುಳಿ ಖಾರ ಹಾಕಿಬಿಟ್ರೆ ಸೂಪ್ ರೆಡಿ ಆಯ್ತದೆ. ಈ ರೀತಿ ಅಡುಗೆ ಮಾಡೋದಕ್ಕೆ ನಮ್ಮಂಥವ್ರು ಕೆಲಸಗಾರರು.
ಏ ಕೆಲಸಗಾರರು ಅವ್ರು ಇಟ್ಕೊಂಡ್ರೆ ನಮಗೆ ಬೆಸ್ಟು, ನಮಗೆ ಹೊಟ್ಟೆ ತುಂಬಿಸತ್ತೆ ಒಂದಿಷ್ಟು. ಏನು ಗೊತ್ತಾ ಸ್ನೇಹಿತರೆ, ನಮ್ಮ ಜಯಮಲಾ ಮೇಡಮ್ ಅವರು ಹೇಳಿರೋ ಥರ ಅವ್ರಿಗೆ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಟ್ವಿ ಅಂದರೆ ಮಂತ್ಲಿ ಪೇಮೆಂಟ್ ಇನ್ಕ್ರೀಸ್ ಮಾಡೋದಂತೂ ಪಕ್ಕ. 100, 500, 1000 ಅಂತ ಎಕ್ಸ್ಟ್ರಾ ಬೇಕಾದ್ರೂ ಕೇಳ್ತಾರೆ. ಆದರೆ ಜಯಮಲಾ ಅವರ ತಾಳಕ್ಕೆ ತಕ್ಕಂಗೆ ನಾಟ್ಯ ಮಾಡಬೇಕು ನಾವು ಅಷ್ಟೇ. ತಾಳಕ್ಕೆ ಕುಣಿಯುವುದು ಅಂದ್ರೆ ಹೆಂಗೆ ಗೊತ್ತೇ, ಅವ್ರು ಹೇಳಿದ್ದೇ ಕರೆ, ನಾವು ಇದು ಸುಳ್ಳಲ್ಲ ಮ್ಯಾಮ್ ಹೀಗೆ ಅಂತ ಹೇಳಬಾರ್ದು. ನೀವು ಹೇಳಿದ ಕರೆಕ್ಟಾಗಿದೆ ಮ್ಯಾಮ್, ವೆರಿ ಗುಡ್, ಸೂಪರ್, ಒಳ್ಳೆ ಇಂಟೆಲಿಜೆಂಟ್ ಮ್ಯಾಮ್ ನೀವು ಅಂತ ಪೂಸಿ ಹೊಡೆದು ಬಿಟ್ರೆ ಮತ್ತು 500 ಈ ಕಡೆ ತಳ್ತಾರೆ. ನಾನು ಒಬ್ಬನೇ ಮಾತಾಡ್ತಾ ಇದ್ಬಿಟ್ರೆ ಅಲ್ಲಿ ಶ್ರೀಕಾಂತ್ ಅಪ್ಪನ ಹತ್ರ ಮಾತಾಡೋರು ಯಾರು? ಶ್ರೀಕಾಂತ್ ಅಪ್ಪನ ಗೋಳಿ ಏನೋ ಅಂತ ಕೇಳೋಣ, ನಡೀರಿ ಹೋಗೋಣ ಬನ್ನಿ. ಈ ಶ್ರೀಕಾಂತ್ ಅಪ್ಪ ಬಂದಿಲ್ಲ ಅನ್ಸತ್ತೆ, ಇರಿ ಹೋಗ್ಬಿಟ್ಟು ಕರಿತೀನಿ. ಈ ಟೇಬಲ್ ಮೇಲೆ ಇವುಗಳನ್ನೆಲ್ಲ ದಬಾಕ್ಬಿಟ್ರೆ ನಮ್ಮ ಕೆಲಸ ಮುಗ್ದಂಗೆ. ನೂಡಲ್ ಟೇಸ್ಟ್ ಏನಾದ್ರು ನೋಡ್ಬಿಡ್ಲ ನಾನು? ಆದರೆ ಹೊಟ್ಟೆ ಬೇರೆ ತಾಳ ಆಗ್ತಾಯಿದೆ, ಟೇಸ್ಟ್ ನೋಡ್ಲ. ಬ್ಯಾಡ ಬಿಡಿ, ಯಾರಿಗೆ ಬೇಕು ಆಮೇಲೆ. ನೀವೇನಾದರೂ ಆ ಶ್ರೀಕಾಂತ್ ಅಪ್ಪನ ಹತ್ರ ಹೇಳಿಬಿಟ್ರೆ, ಲಿಂಗವ್ವ ನಿಮ್ಗೆ ನೂಡಲ್ಸ್ನ ತಿಂದವಳೆ, ಟೇಸ್ಟ್ ನೋಡವಳೆ ಅಂತ ಹೇಳಿಬಿಟ್ರೆ ಭಾಳ ಕಷ್ಟ. ಯಾಕ್ರಿ ಬೇಕಪ್ಪ, ನೀವು ಹಂಗೆ ಮಾಡ್ತೀರಾ. ನೀವು ಒಂದು ಸ್ವಲ್ಪ ವ್ಯೂಸ್ ಕೊಡ್ತೀರಾ, ನಮ್ಮ ವೀಡಿಯೋನೇ ನೋಡಲ್ಲ ಅಂತೀರಾ, ನೋಡಿದ್ರು ಲೈಕ್ ಕೊಡಲ್ಲ ಅಂತೀರಾ, ಸಬ್ಸ್ಕ್ರೈಬ್ ಮಾಡಲ್ಲ ಅಂತೀರಾ. ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಅದಕ್ಕೋಸ್ಕರ ನನ್ನ ಮೇಲೆ ಕೋಪಕ್ಕೆ ಆ ಜಯಮಲಾ ಮೇಡಮ್ ಹತ್ರ ಆಮೇಲೆ ಶ್ರೀಕಾಂತ್ ಅಪ್ಪನ ಹತ್ರ ಏನಾದರೂ ಹೇಳಿಬಿಟ್ರೆ ನನ್ನ ಕತೆ ಗೋವಿಂದ ಆಗತ್ತೆ ಬಿಡಿ. ಯಾಕೆ ಬೇಕು, ಈ ಅಮ್ಮನ ಮನೇಲಿ ಕಷ್ಟಪಟ್ಟು ದುಡಿತಾವನಿ, ಒಂದಿಷ್ಟು ಸಂಬಳ ಅಂತ ಕೊಡ್ತಾವಳೆ, ನನ್ನ ಸಂಸಾರನ ನಡೀತದೆ. ಕರಿಯೋಣ ಅಂತ ಹೋಗ್ತಾ ಇದ್ದೆ, ಶ್ರೀಕಾಂತ್ ಅಪ್ಪನೇ ಬರ್ತಾವನೆ. ಬರ್ಲಿ. ಏನ್ ಲಿಂಗವ್ವ, ಅಡುಗೆ ರೆಡಿನಾ? ಶ್ರೀಕಾಂತ್ ಅಪ್ಪನವ್ರೆ ರೆಡಿ ಆಗಿದೆ, ಬರ್ರಿ. ನಿಮ್ಗೆ ಫೇವ್ರೇಟು ಅಂತ ಜಯಮಲಾ ಮೇಡಮ್ ಯಾವಾಗೂ ಹೇಳ್ತಾ ಇದ್ರು. ಅದೇನೋ ಸೂಪ್ ಅಂತೆ, ತರಕಾರಿ ಸೂಪು, ನೂಡಲ್ಸ್ ಅಂತ ನಿಮ್ಗೆ ಫೇವ್ರೇಟ್ ಅಂತ, ಅದೇ ಮಾಡೀನಿ, ಬನ್ನಿ. ಕುಕ್ಕರ್ನು ತಿನ್ನೂರಂತೆ. ವೆರಿ ಗುಡ್. ನಿಮ್ಮ ಜಯಮಲಾ ಮೇಡಮ್ ಅವರು ಇದು ಬೇರೆ ಹೇಳ್ಬಿಟ್ಟಿದ್ದಾರಾ? ಹೇಳವ್ರೆ, ಡೈಲಿ ನಿಮ್ಮ ಗುಣಗಾನೇ ಮಾಡ್ತಾ ಇರ್ತಾವ್ರೆ ಅವರು. ನನ್ನ ಬಗ್ಗೆ ಇನ್ನೇನು ಹೇಳ್ತಾವ್ರೆ ಜಯಮಲಾ ಮೇಡಮ್ ಅವರು? ಹೇಳ್ತಾರೆ 24 ಗಂಟೆ ನಿಮ್ಮ ಬಗ್ಗೆನೇ ಹೇಳ್ತಾವ್ರೆ. ನೀವು ಬರ್ತೀರಾ ಅಂದ್ರೆ ನಾವು ಈ ಮನೆಯಾಗಿರಬಾರ್ದು, ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ನೆಲ ಒರೆಸ್ಬಿಟ್ಟು ಹಂಗೆ ನಾವು ನಮ್ಮ ಮನೆಗೆ ಹೋಗಿ ದಬಾಕೊಬೇಕು ಅಂತವ್ರೆ. ನೀವು ಬರ್ತೀರಾ ಅಂದ್ರೆ ನಮ್ಮ ಮನೆಗೆ ಇರೋಕೆ ಕೊಡೋಕಿಲ್ಲ. ಅಲ್ಲ ಶ್ರೀಕಾಂತಪ್ಪನವ್ರೆ, ಈ ಜಯಮಲಾ ಮೇಡಮ್ ಅವ್ರ ಮನೆ ತಾವ 5-6 ಜನರು ಕೆಲ್ಸಕ್ಕಿದ್ದೀವಿ, ಕೈಗೊಬ್ರು ಕಾಲಿಗೊಬ್ರು ಅಂತ. ನಿಮ್ಮ ಮನೇಲಿ ಎಷ್ಟವ್ರೆ ಕೆಲಸಕ್ಕೆ? ನಿಮ್ಮ ಮನೇಲಿ ಏನಾದರೂ ಕೆಲಸ ಕಾಲಿತ್ತಂದ್ರೆ ನನ್ನ ತಂಗಿ ಬರ್ತಿದ್ಲಂತೆ ಕೆಲಸಕ್ಕೆ. ಹೌದಾ ಲಿಂಗವ್ವ, ನಮ್ಮ ಮನೇಲಿ ಎಲ್ಲಿ ಕೆಲಸ ಖಾಲಿ ಇರ್ತದೆ? ನಿಮ್ಮ ಜಯಮಲಾ ಮೇಡಮ್ ಅವ್ರ ಮನೇಲಿ 5 ಮಂದಿ ಇದ್ದಾರೆ ಕೆಲಸಕ್ಕೆ ಅಂದಮೇಲೆ ನಮ್ಮ ಮನೇಲಿ 50 ಮಂದಿ ಇರಬೇಕು ತಾನೆ. ನಮ್ಮ ಮನೇಲಿ ಅಪ್ಪ ಅಮ್ಮ ಒಬ್ಳಂತ ಇದ್ದಾಳೆ, ಅವರೆಲ್ಲ ಸೇವೆ ಮಾಡಿ ಒಂದು 50 ಜನ ಮಂದಿ ಅವರೇ. ಮಂದಿ ಯಾವಾಗಾದರೂ ಕೆಲ್ಸಕ್ಕೆ ಬೇಕು ಅಂತಂದರೆ ನಿನ್ನನ್ನೇ ಕೇಳ್ತೀನಿ ಲಿಂಗವ್ವ, ಸರಿನಾ? ಇವಾಗ ಯಾರು ಕೆಲ್ಸಕ್ಕೆ ಬೇಡ ಕಣವ. ನಮ್ಮ ಮನೇಲಿ ಇರೋರಿಗೆ ಕೂಳು ಬೈಸಾಕು, ನಮಗೆ ಹೊಟ್ಟೆ ಹೊರಿಯೋಕ್ಕಾಗಲ್ಲ ಅನ್ನೋ ಪ್ರಾಬ್ಲಮ್ ಬಂದುಬಿಟ್ಟಿದೆ. ಜಯಮಲಾ ಮೇಡಮ್ ಚೆನ್ನಾಗಿ ಪಗಾರ ಕೊಡ್ತಾವ್ರಾ? ಅಯ್ಯೋ, ಇವಳು ಯಾವ ಕಡೆ ಹೋದ್ಲು? ಅಯ್ಯೋ, ಈ ಕಡೆ ಇದ್ದೀನಿ ಸಾರ್. ಅಲ್ಲ ಕಣಮ್ಮ, ನಿಮ್ಮ ಜಯಮಲಾ ಮೇಡಮ್ ಚೆನ್ನಾಗಿ ಪಗಾರ ಕೊಡ್ತಾರ ಅಂತ ಕೇಳ್ಬಿಟ್ರೆ ಇತ್ತ ಕಡೆ ಬಂದು ಓಡ್ಬಿಟ್ಬಿಟ್ಟಿಯಲ್ಲ ನೀನು, ಯಾಕೆ? ಚೆನ್ನಾಗಿ ಪಗಾರ ಕೊಡಲ್ವೇ? ನಾನೇನಾದ್ರೂ ಹೇಳ್ಬೇಕಾ? ಅಯ್ಯೋ ಸಾರ್, ನೀವು ಕೊಡ್ಸೋದಿದ್ರೆ ಇನ್ನೊಂದು 500 ರೂಪಾಯಿ ಎಕ್ಸ್ಟ್ರಾ ಕೊಡಿಸಿ, ಬೇಡ ಅನ್ನಂಗಿಲ್ಲ. ಜಯಮಲಾ ಮೇಡಮ್ ಅವ್ರು ಹೇಳಿರೋ ಕೆಲಸ ನೀಟಾಗಿ ಅಚ್ಚುಕಟ್ಟಾಗಿ ಅವರೇ ದೇವರು ಅಂತ ನಾವು ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರು ಅಂದ್ರೆ 500 ಯಾಕೆ 1000 ನಮಗೆ ಪಗಾರ ಕೊಡ್ತಾವ್ರೆ. ಯಾಕೆ ನಿಮ್ಮನೆ ಪಗಾರನ ಇನ್ಕ್ರೀಸ್ ಮಾಡಲ್ವಾ? ಅಂದಾಗೆ ನೀವು ಅಮ್ಮವ್ರ ಗಂಡನ ಅಥವಾ ಗಂಡನ ಅಮ್ಮವ್ರ? ನಿಮ್ಮ ಮನೆಯವರು ಮದುವೆ ಆಗಿದೆ ಅಂತ ಹೇಳ್ತಾವಳೆ ನಮ್ಮ ಜಯಮಲಾ ಮೇಡಮು. ಆದರೆ ನೀವು ಜಯಮಲಾ ಮೇಡಮ್ಗೆ ಎಂಥ ಸಂಬಂಧ ಅಂತ ನಂಗೆ ಗೊತ್ತಾಗಿಲ್ಲ. ನೀವು ನಮ್ಮ ಮನೆಗೆ ಬರ್ತೀರಾ ಅಂದ್ರೆ ಜಯಮಲಾ ಮೇಡಮ್ ಮನೆಗೆ ಬರ್ತೀರಾ ಅಂದರೆ ಸಾಕು, ನಮ್ಗೆ ಒಬ್ರಿಗೂ ಇರು ಕೊಡೋಕಿಲ್ಲ ಅಂತಾರೆ. ಜಯಮಲಾ ಮೇಡಮ್ಮು ಒಬ್ಬರೇ ಇದ್ದರೆ ನಮಗೆಲ್ಲರಿಗೂ ಇಲ್ಲೇ ಇರೋಕೆ ಬಿಡ್ತಾರೆ. ನೀವು ಬರ್ತೀರಾ ಅಂತ ಏನಾದ್ರು ಒಂದು ಫೋನ್ ಕಾಲ್ ಮಾಡಿದ್ರಿ ಅಂದರೆ ಸಾಕು, ನಮ್ಗೆ ಯಾರಿಗೂ ಇರೋಕೆ ಕೊಡೋಕಿಲ್ಲ ಅಂತೀನಿ. ನಿಮಗೂ ಅವ್ರಿಗೂ ಏನಿದೆ ಹಕೀಕತ್ತು? ನಿನಗೆ ಯಾರು ಹೇಳವ್ರೆ ನನಗೆ ಮದುವೆ ಆಗಿದೆ ಅಂದ್ಬಿಟ್ಟು? ಯಾಕೆ ಸರ್, ಮದುವೆ ಆಗಿಲ್ವಾ? ಮನೇಲಿ ಯಾರ್ಯಾರವ್ರೆ ನಿಮ್ಮ ಮನೆಯಲ್ಲಿ?
ನೀವು ಡೈಲಿ ಬರಲ್ಲ ಜಯಮಲಾ ಮೇಡಮ್ ಅವ್ರ ಮನೆಗೆ, ಹಂಗಾಗಿರೋದಕ್ಕೆ ನೀವು ಗಂಡ ಆಗಿರ್ಲಿಕ್ಕಿಲ್ಲ ಅಲ್ವೇ? ಆದರೆ ನಂಗೆ ಒಂದು ಡೌಟು, ಜಯಮಲಾ ಮೇಡಮ್ ಅವರು ನನಗೆ ಒಂದು ಮಗುನ ಕೊಟ್ಟವ್ರೆ ಸಾಕೋ ಅಂತ. ಅದು ಯಾರ ಮಗಿ ಅಂತ ನಂಗೆ ಗೊತ್ತಾಯ್ತಾ ಇಲ್ಲ, ನಿಮ್ಮದೋ ಅಥವಾ ಬೇರೆಯವ್ರದೋ? ಆಗೈತೆ ಅಲ್ವೇ ಸ್ನೇಹಿತರೆ? ಈಗ ಹುಳ ಬಿಟ್ಟಾಯ್ತು. ಇವರು ಇನ್ನೇನು ಮಾಡ್ತಾರೆ ಅಂತ ನೋಡಬೇಕು. ಶಿವರೇ, ಜಯಮಾಲಾ ಮೇಡಮ್ ಅವರು ಮಗುನ ಇವ್ರ ಹತ್ರ ಸಾಕು ಕೊಟ್ಟವ್ರ? ಇದು ಏನು ಕತಿಯಪ್ಪ? ಅಲ್ಲ, ಆ ಕಡೆ ನೋಡಿದ್ರೆ ಪ್ರೆಗ್ನೆಂಟ್ ಅಂತ ನಾಟಕ, ಈ ಕಡೆ ನೋಡಿದ್ರೆ ಲಿಂಗವ್ವ ಹೇಳ್ತವಳೆ ನನಗೆ ಮಗುನ ಸಾಕಕ್ಕೆ ಕೊಟ್ಟವಳೆ ಅಂತ. ಅಲ್ಲ, ಈಕಿಗೆ ಮನೇಲೇನೋ ಮದುವೆ ಮಾಡಿದ್ರಂತೆ, ಇಷ್ಟ ಇರಲಿಲ್ಲ ಅಂತ ಬೋರ್ಡ್ ಬಂದಿದ್ದೀನಿ ಅಂತ ಅವಳೆ, ಆ ಗಂಡನ ಜೊತೆ ಸಂಸಾರನೇ ಮಾಡಿಲ್ಲ ಅಂತ ನನಗೆ ಹೇಳವಳೆ. ಇದು ಏನು ಕತೆ ಅಂತಲೇ ಗೊತ್ತಾಯ್ತಲ್ವಪ್ಪ, ಎಲ್ಲ ಕನ್ಫ್ಯೂಸು. ಆ ಡಾಕ್ಟ್ರಿ ಅಪ್ಪ ನೋಡಿದ್ರೆ ಪ್ರೆಗ್ನೆಂಟು ಆಕೆ ಇನ್ನೊಂದು 3 ತಿಂಗಳದೊಳಗೆ ನೀ ತಂದೆ ಆಗ್ತೀನಿ ಅಂತ ಹೇಳ್ತಾವ್ರೆ. ಈಕೆ ನೋಡ್ರೆ ಆಲ್ರೆಡಿ ಒಂದು ಮಗುನ ನನ್ನ ಹತ್ರ ಸಾಕು ಕೊಟ್ಟವಳೆ ಅಂತ ಹೇಳ್ತಾಳೆ. ಏನು ವಿಷಯ ಅಂತಲೇ ಗೊತ್ತಾಯ್ತಾ ಇಲ್ವಲ್ಲಪ್ಪ. ಲಿಂಗವ್ವ, ಇಲ್ಲಿ ಸ್ವಲ್ಪ ಬಾ. ಯಾಕೆ ಸರ್, ಏನಾಯ್ತು? ಕೋಪ ಮಾಡ್ಕೊಂಡಿದ್ದೀರಾ? ಕೋಪ ಏನು ಮಾಡ್ಕೊಂಡಿಲ್ಲ, ನೀನು ಏನೋ ಮಗಿ ವಿಷಯ ಹೇಳಿದ್ಯಲ್ಲ, ಜಯಮಾಲಾ ಮೇಡಮ್ ಅವ್ರು ಮಗು ಸಾಕಕ್ಕೆ ಕೊಟ್ಟಿದ್ದಾರೆ ಅಂತ, ಅದು ಏನು ವಿಷಯ ಅಂತ ಹೇಳು. ಅಯ್ಯ ಸರ್, ಮಗು ಅಂತನ್ನ? ಅಯ್ಯ, ಜಯಮಾಲಾ ಮೇಡಮ್ ಅವರೇ ಒಂದು ಮಗು, ಆ ಮಗುನೇ ಸಾಕ್ತಾ ಇರೋದು ಅಂತಂದೆ ಕಣ್ರಿ. ನಿಮ್ಮ ಮಗು ಸಾಕ್ತಾ ಇರೋ ಥರ ಕೇಳಿಸ್ತಾ? ಇಲ್ಲಪ್ಪ, ತಲೆಯಲ್ಲಿ ಹುಳ ಬಿಟ್ಟಂಗಿರ್ಬೇಕು, ಆದರೆ ನಾವು ಬಿಟ್ಟಂಗಿರಬಾರ್ದು. ಸತ್ಯನ ಹೇಳಬೇಕು, ಸತ್ಯ ತಿಳಿಲೂಬಾರ್ದು. ನಾವು ಹೇಳಿದೀವಿ ಅಂತ ಆಗಬಾರ್ದು, ಅಷ್ಟೇನೆ ನಮ್ಮದು. ಹುಳ ಬಿಟ್ಟೀವಿ, ಸರಿಯಾಗಿ ತಿನ್ನತ್ತೆ ಬಿಡಿ ತಲೆನ. ಎಲ್ಲ ಈ ಅಮ್ಮ ಭಾರಿ ಚಾಲಾಕಿ ಇದ್ದಾಳಲ್ಲಪ್ಪ. ಇರ್ಲಿ, ಜಯಮಾಲಾ ಮೇಡಮ್ ಬಗ್ಗೆ ಇದೊಂದು ವಿಷಯ ಗೊತ್ತಾದಂಗಾಯ್ತು. ಇರ್ರಿ. ಲಿಂಗವ್ವ, ಹೇಳಿ ಅಪ್ಪ. ನಿಮ್ಮ ಮೇಡಮ್ ಮನೆಗೆ ನನ್ನ ಬಿಟ್ಟು ಇನ್ಯಾರು ಬರ್ತಾರಾ? ನಾನು ಮಾತ್ರ ಬರೋದಾ? ಅಂದರೆ ಇನ್ಯಾರಾದ್ರೂ ಗಂಡಸರು, ಅಲ್ಲ ಹೆಣ್ಣು ಮಕ್ಕಳು ಫ್ರೆಂಡ್ಸು ಬರೋದು ಓಕೆ, ನನ್ನ ಬಿಟ್ಟು ಈ ರೀತಿ ಒಂಟಿ ಗಂಡಸು ಯಾರಾದರೂ ಬರ್ತಾರಾ? ಅಯ್ಯೋ ಇಲ್ಲ ಸರ್, ನಾವು ಬೆಳಿಗ್ಗೆ ಬಂದು ಊಟ ತಿಂಡಿ ಹಾಕ್ಕೊಟ್ಬಿಟ್ಟು ಮಧ್ಯಾಹ್ನ ಸಾಯಂಕಾಲದ ಹೊತ್ತಿಗೆ ಆ ಮಗಿನ ಎತ್ತಾಕೊಂಡು ಹೋಯ್ತೀವಿ. ಅಲ್ಲ ಸಾರಿ, ಮಗುನ ಸೇವೆ ಮಾಡಿಬಿಟ್ಟು, ಅಂದರೆ ಜಯಮಾಲಾ ಮೇಡಮ್ ಅವ್ರು ಸೇವೆ ಮಾಡಿಬಿಟ್ಟು ಹಂಗೆ ಹೋಯ್ತೀವಿ. ರಾತ್ರಿ ಯಾರು ಬರ್ತಾರೆ ಯಾರು ಹೋಯ್ತಾರೆ ಅಂತ ನಾವು ನೋಡೋಕಾಯ್ತದ? ನಮ್ಮ ಮನೆಗೆ ಗಂಡ ಸಂಸಾರ ಮಕ್ಕಳು ಅಂತ ಅವರೇ, ಗಂಡನ ಜೊತೆ ನಾವು ಇರೋದು ಬೇಡವೆ? ಬೇರೆಯವ್ರಿಗೆಲ್ಲನೂ ಅವ್ರಿಗೆ ಕೊಟ್ಕೊಂಡು ಹೆಂಡತಿ ಇಷ್ಟ ಇಲ್ಲದೆ ಇದ್ರೂ ಬೇರೆಯವ್ರು ಸಿಗ್ತಾರೆ, ಆದರೆ ನಮ್ಗೆ ಹಾಗಲ್ಲ ಬಿಡಿ. ನಮ್ಗೆ ಕೊಟ್ಕೊಂಡು ಗಂಡನೇ ದೇವರು, ಗಂಡಂಗೆ ಹೆಂಡ್ತಿನೇ ದೇವರು ಅಂತ ಚೆನ್ನಾಗಿ ಬಾಳ್ವೆ ಮಾಡಬೇಕು ಅಲ್ಲ ಕಣ್ರ? ಅದಕ್ಕೆ ನಾವು ಮುಸ್ಸಂಜೆ ಆಗೋದ್ರೊಳಗಡೆ ಗಂಡನ ಸೇವೆಗೆ ಹೋಗ್ತೀವಪ್ಪ. ಎಲ್ಲ ಹಗಲಿಗೆ ಬೇಕಿದ್ರೆ ಎಷ್ಟು ದುಡ್ಡು ಕೊಟ್ರು ಕೆಲಸ ಮಾಡ್ತೀವಿ, ಎಷ್ಟು ಹೇಳಿದ್ರು ಕೆಲಸ ಮಾಡ್ತೀವಿ. ನೈಟ್ ಡ್ಯೂಟಿ ಎಲ್ಲ ನಾವು ಬೇರೆಯವ್ರ ಮನೇಲಿ ಮಾಡೋದಿಲ್ಲಪ್ಪ, ನಮ್ಮ ಮನೇಲೇ ನಾವು ಮಾಡ್ಕೊತೀವಿ ನೈಟ್ ಡ್ಯೂಟಿನ. ಎಲ್ಲ ಇವಳು ನಮ್ಮ ಕಾಲು ಎಳೆಯೋ ಥರ ಆಗ್ಬಿಟ್ಲಲ್ಲಪ್ಪ. ಲಿಂಗವ್ವ, ನಾನು ಹೇಳಿರೋದು ಏನು, ನೀನು ಹೇಳ್ತಾ ಇರೋದು ಏನು? ಏನಪ್ಪ ಇವಾಗ ಈ ಮನೆಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ನಿನಗೆ ಗೊತ್ತಿಲ್ಲ, ನೀನು ನೈಟ್ ಡ್ಯೂಟಿ ಮಾಡಲ್ಲ ಅಷ್ಟೇ ತಾನೇ? ಆಯಿತು ಬಿಡು ಕಣವ. ನನಗೆ ಗೊತ್ತುಂಟು, ನಾನು ಹೇಳಬೇಕು ಅಂದರೆ ನೀವು ಇವತ್ತು ಜಯಮಾಲಾ ಮೇಡಮ್ಗೆ ಏನಾಯಿತು, ಯಾವ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ರಿ, ಯಾವ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ಕೊಟ್ರಿ ಅಂತ ಎಲ್ಲ ನನಗೆ ಹೇಳಿದ್ರೆ ನಾನು ಜಯಮಾಲಾ ಮೇಡಮ್ ಬಗ್ಗೆ ಹೇಳ್ಬೋದು. ಈ ಡೀಲ್ಗೆ ನೀವು ಓಕೆ ಅಂದರೆ ನಿಮ್ಮ ಡೀಲ್ಗೆ ನಾನು ಓಕೆ. ಎಲ್ಲ ಇವಳ ಅಲ್ಲ, ಈ ಶ್ರೀಕಾಂತ್ ಅಪ್ಪನಿಗೇನೆ ಇವಳು ಡೀಲ್ ಮಾಡೋ ಥರ ಆಗ್ಬಿಟ್ಲಲ್ಲಪ್ಪೋ. ಯಮ್ಮ, ಅಯ್ಯೋ ಶ್ರೀಕಾಂತಪ್ಪನವ್ರೆ, ಯಾಕೆ ಎದ್ದು ನಿಂತ್ಬಿಟ್ರಿ? ಅಯ್ಯೋ ಶಿವನೇ, ಅಲ್ಲ ನಿಮ್ಮ ಡೀಲ್ ಕೇಳ್ಬಿಟ್ಟು ನನಗೆ ಶಾಕ್ ಆಗೋಯ್ತು ಕಣ್ರಿ. ಅಲ್ಲ, ಏನು ಹೇಳೋದು ಈಗಿನ ಕಾಲದಲ್ಲಿ? ಹೌದು ಕಣ್ರಿ, ಈಗಿನ ಕಾಲನೇ ಆಗಿದೆ, ಯಾವುದಕ್ಕೂ ಸುಲಭವಾಗಿ ಆಗೋದೇ ಇಲ್ಲ, ಲಂಚಾವತಾರ. ಸರಿ ಆಯ್ತು, ಏನು ಇವಾಗ ಟೈಮ್ ವೇಸ್ಟ್ ಮಾಡಬೇಡ. ನಿಮ್ಮ ಮೇಡಮ್ಗೆ ಏನಾಗಿದೆ ಅಂತ ಗೊತ್ತಾಗಬೇಕು ತಾನೆ? ಏನಾಗಿದೆ ಅಂತ ನಿನ್ನ ಅಕ್ಕಪಕ್ಕದವರಿಗೂ ಹೇಳ್ಬಾರ್ದು, ಜಯಮಾಲಾ ಮೇಡಮ್ಗೂ ಹೇಳ್ಬಾರ್ದು. ಈ ಅಗ್ರಿಮೆಂಟ್ಗೆ ಓಕೆ ಅಂದ್ರೆ ನಾನು ಹೇಳ್ತೀನಿ. ಓ ಎಸ್, ನನ್ನ ಪ್ರಾಣನಾದರೂ ಕೊಡುವೆನು, ಕೊಟ್ಟ ಭಾಷೆಯನ್ನು ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು ನಾನು. ಬಾಬಾ ಏನೇನು ಡೈಲಾಗಪ್ಪ, ಪುಣ್ಯಕೋಟಿ ಡೈಲಾಗ್ ಎಲ್ಲ ಬರ್ತಾ ಇದೆ. ನಾನು ಇವಾಗ ಹುಲಿ ಅಂದಂಗಾಯ್ತು. ಆಗಲಿ ಬಿಡು, ನಿಮ್ಮ ಜಯಮಾಲಾ ಮೇಡಮು ನನ್ನ ಹತ್ರ ಏನಂದ್ರು ಅಂದರೆ ಪ್ರೆಗ್ನೆಂಟು ನಾನು ಅಂತ ಅಂದರು. ಆಮೇಲೆ
ಅದಕ್ಕೆ ನೀವೇ ಅಪ್ಪ ಅಂತ ನನ್ನನ್ನು ಒಳ್ಳೆ ಗೋಳಾಡ್ಸೋಕೆ ಶುರು ಮಾಡಿದ್ಲು. ಮದುವೆ ಆಗಿ ಅಂದ್ಬಿಟ್ಟು ನನ್ನ ಮನೆಯಲ್ಲಿ ನೋಡಿದ್ರೆ ಅವಳು ಕಟ್ಕೊಂಡವಳು ಅಂತ ಇದ್ದವಳೆ. ಅವಳು ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಎಷ್ಟೇ ಕಾಟ ಕೊಟ್ಟರು ಆಕಿ ಹೆರಿಗೆ ಬಿಡ್ತಾನೇ ಇಲ್ಲ. ಈ ಮಧ್ಯೆ ಜಯಮಲಾ ಮೇಡಮ್ ಅವ್ರು ನಾ ಪ್ರೆಗ್ನೆಂಟು ನನಗೆ ಸಮಾಜ ಏನು ಅನ್ನತ್ತೆ, ನನ್ನ ತಾಳಿ ಕಟ್ಟದೆ ಹೋದ್ರೆ ನನ್ನನ್ನು ಗಂಡ ಇಲ್ಲದೆ ಇದು ಮಗು ಹುಟ್ಟಿದ್ಯಾ ಅಂತ ಅನ್ನತ್ತೆ, ನನ್ನ ಮಗುನ ಕೀಳಾಗಿ ನೋಡತ್ತೆ ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಶುರು ಮಾಡಿದ್ಲು. ಮಗುನ ತೆಗ್ಸೋಣ ಅಂತಂದ್ರೆ ಬೇಡ, ನಾ ತೆಗ್ಸೋದೇ ಇಲ್ಲ, ಬಿಲ್ಲು ಕುಲ್ ಅನ್ನೋಕೆ ಶುರು ಮಾಡಿದ್ಲು. ಅದಕ್ಕೋಸ್ಕರ ಅವಳು ಕಾಫಿ ಕುಡಿಯೋದ್ರೊಳಗಡೆ ಒಂದು ನಿದ್ರಿ ಮಾತ್ರೆ ಹಾಕ್ಬಿಟ್ಟು ಹಾಸ್ಪಿಟ್ಲಿಗೆ ತಗೊಂಡು ಹೋದೆ. ಅದು ತಗೊಂಡು ಹೋಗಿ ಡಾಕ್ಟರ್ ತಾಬಾ ಅಂದ್ರೆ ಈಕೆ ಪ್ರೆಗ್ನೆಂಟ್, ಇನ್ನು 3 ತಿಂಗಳೊಳಗೆ ನೀವು ತಂದೆ ಆಗ್ತಿದ್ದೀರಾ, ಇದೇನು ತೆಗ್ಸೋಕ್ಕಾಗೋಕಿಲ್ಲ ಅಂತ ನನ್ನ ತಲೆ ಮೇಲೆ ಚಪ್ಪಲಿ ಕಲ್ಲು ಹೇಳಿದ್ರು. ಜಯಮಲಾ ಮೇಡಮ್, ಯಾವತ್ತಾರು ಈ ಶ್ರೀಕಾಂತ್ ಅಪ್ಪನ ಜೊತೆ ಮುಲ್ಕೊಂಡಿದ್ರ ನೀವು? ಮುಲ್ಕೊಂಡ್ದೇನೆ ಪ್ರೆಗ್ನೆಂಟ್ ಆಯ್ತಾರ? ಪರವಾಗಿಲ್ವೇ? ಶ್ರೀಕಾಂತ್ ಅಪ್ಪಂಗೆ ಸರಿಯಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾವ್ರೆ. ಶ್ರೀಕಾಂತ್ ಅಪ್ಪಂಗೂ ಸ್ವಲ್ಪ ಶೊಕ್ಕ ಐತೆ, ಕರಗತ್ತೆ ಬಿಡಿ. ಈ ಅಮ್ಮ ಪ್ರೆಗ್ನೆಂಟ್ ಆದರೆ ಮಾತ್ರ ಹೊಟ್ಟೆ ಬರ್ಬೇಕು ತಾನೆ? ಆ ಅಮ್ಮಂಗೆ ಹೊಟ್ಟಿನೇ ಬಂದಿಲ್ಲ, ಈ ಅಪ್ಪ ಹೆಂಗೆ ನಂಬ್ತಾವನೆ? ಅಯ್ಯ, ಇವನಿಗೆ ದುಡ್ಡಿನ ಮದ ಮಾತ್ರ ಐತೆ, ಬುದ್ಧಿಲಿ ವಿಚಾರಗಳೇ ಇಲ್ಲ ಅನ್ಕೋತೀನಿ. ಬರೀ ಓದು, ದುಡ್ಡು ಮಾಡು, ಬಿಸ್ನೆಸ್ ಮೈಂಡ್ ಮಾತ್ರ ಐತೆ ಇವನಿಗೆ. ಜನರಲ್ ನಾಲೆಜ್ ಇಲ್ಲ ಅಂದಂಗೆ ಆಯ್ತು ಈ ಅಪ್ಪಂಗೆ. ಮಾತ್ರ ವಿಚಾರ ಮಾಡೋದು ಬಾರ್ದೆ. ಇನ್ನು 3 ತಿಂಗಳಿಗೆ ಈಕೆ ಡಿಲಿವರಿ ಆಗ್ತಾಳೆ ಅಂದರೆ ಆಲ್ಮೋಸ್ಟ್ 7 ತಿಂಗಳು ಆಯಿತು ಅಂದರೆ ಇವಳಿಗೆ ಸುಮಾರು ಹೊಟ್ಟೆ ಕಾಣಿಸ್ಬೇಕು ತಾನೆ? ಅಲ್ಲ, ಈಕೆ ಒಂದು ದಿವಸ ವಾಮಿಟ್ ಮಾಡಿದ್ದು ನೋಡಿಲ್ಲ, ಹೊಟ್ಟೆ ಬಂದಿದ್ದು ನಾನು ನೋಡಿಲ್ಲ. ಆಕಿ ಅಮ್ಮಂಗೂ ಗೊತ್ತಿಲ್ವೇ ಹೊಟ್ಟೆ ಬರ್ತದೆ ಅಂತ? ಈಗ ಒಂದು ಮಗಿನ ತಾಯಿ ಆಗವಳೆ, ಆದ್ರೂ ಈ ಅಪ್ಪನ 7 ತಿಂಗಳಾಯ್ತಂತ ಹೆಂಗೆ ನಮಸವಳೆ ಅಂತ ಗೊತ್ತಾಯ್ತಾ ಇಲ್ವೇ? ಇದು ಯಾಕೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗೈತೆ. ಶ್ರೀಕಾಂತಪ್ಪ, ನಂದು ಒಂದು ಕ್ವಶನ್ನು. ಹೇಳಿ ಮ್ಯಾಮ್, ಏನು ಕ್ವಶನ್ ನಿಮ್ಮದು? ಈಗ ಪ್ರೆಗ್ನೆಂಟ್ ಆದವ್ರಿಗೆ ಹೊಟ್ಟೆ ಬರುತ್ತೋ ಬರಲ್ವೋ? ಆ ವಿಷಯ ನನಗಿಂತ ನಿನಗೆ ಗೊತ್ತಿರಬೇಕಲ್ಲ ಚೆನ್ನಾಗಿ. ಅಲ್ಲ, ನನ್ನ ಪ್ರಕಾರ ತಿಂಗಳ ಮಂತ್ಲಿ ಹೊಟ್ಟೆ ದೊಡ್ಡದಾಗತ್ತೆ. ನಿಮ್ಮ ಪ್ರಕಾರ ಏನು? ನನ್ನ ಪ್ರಕಾರನೂ ಅದೇ. ಯಾರಿಗೂ ಹೇಳಕ್ ಹೋಗ್ಬೇಡಿ. ಹಾಗಿದ್ರೆ ಜಯಮಲಾ ಮೇಡಮ್ ಅವ್ರಿಗೆ ಯಾಕೆ ಹೊಟ್ಟೆ ಬರಲಿಲ್ಲ? ಇದೇ ನನ್ನ ಕ್ವಶನ್. ಆನ್ಸರ್ ಪ್ಲೀಸ್. ನಿಮಗೇನಾದರೂ ಗೊತ್ತಿದ್ರೆ ನೀವು ಆನ್ಸರ್ ಹೇಳಿ, ಆಯ್ತಾ? ನಾನು ಬರ್ತೀನಿ, ಇಲ್ಲಾಂದರೆ ಶ್ರೀಕಾಂತ್ ಅಪ್ಪ ನನಗೆ ಹೇಳಿರೋ ಒಂದು ಸತ್ಯಕ್ಕೆ 10 ಸತ್ಯ ನನ್ನ ಬಾಯಿಗೆ ಕೊಕ್ಕಿಸ್ತಾರೆ. ಶ್ರೀಕಾಂತ್ ಅಪ್ಪ ಮತ್ತೊಂದು ಹುಳ ಬಿಟ್ಟಿದ್ದಾಯಿತು. ನೋಡೋಣ ರಿಸಲ್ಟ್ ಏನು ಬರುತ್ತೆ ಅಂತ. ಕ್ವಶನ್ ಮಾರ್ಕ್. ಜಯಮಲಾ ಮ್ಯಾಮ, ಗಂಗಾ ಮ್ಯಾಮ, ಶ್ರೀಕಾಂತ್ ಅವರ ಆಪ್ಷನ್ ಏನು ನೋಡೋಣ ಮುಂದಿನ ನ್ಯೂಸಲ್ಲಿ. ಅಲ್ಲಿವರೆಗೂ ಸದಾ ನಿರಂತರ ಸುದ್ದಿ ಸಮಾಚಾರಕ್ಕೆ ಸಂಪರ್ಕಿಸಿ ಜೀವನ ಚೈತ್ರ ಕಾರ್ಟೂನ್ ಚಾನಲ್. ಬಾಯ್. ಇದೇನಿದು ಸ್ನೇಹಿತರೆ? ಡಾಕ್ಟ್ರಪ್ಪ ನೋಡಿದ್ರೆ ಈಕೆ ಪ್ರೆಗ್ನೆಂಟು, ಇನ್ನು 3 ತಿಂಗಳಲ್ಲಿ ಡಿಲಿವರಿ ಆಗತ್ತೆ ಅಂತ ಅವನೇ. ಈ ಅಮ್ಮ ನೋಡಿದ್ರೆ ಹೊಟ್ಟೆ ಬರಬೇಕಿತ್ತು, ಹೊಟ್ಟಿನೇ ಬಂದಿಲ್ಲ ಅಂತ ಅನುಮಾನದ ಹುಳ ಬಿಟ್ಟು ಹೋಗ್ತಾವಳೆ. ಯಾರು ಸತ್ಯ, ಯಾರು ನಿತ್ಯ, ಯಾರು ಮಿಥ್ಯ ಅಂತಾನೆ ಗೊತ್ತಾಯ್ತಾ ಇಲ್ವಲ್ಲಪ್ಪ. ಯಾವುದಕ್ಕೂ ಈ ಲಿಂಗವನ ನಂಬರನ್ನು, ಕಾಂಟ್ಯಾಕ್ಟ್ ನಂಬರನ್ನು ಸ್ವಲ್ಪ ಇಟ್ಕೋಬೇಕಾಯ್ತು. ಈಕೆ ಹಿಂದೆ ಮುಂದೆ ವಿಚಾರ ಮಾಡಿ ದುಡ್ಡೇನಾದರೂ ಬಿಸಾಕಿದ್ರೆ ಸತ್ಯ ಕೊಕ್ತಾಳೆ ಅನ್ನೋದಂತೂ ಗ್ಯಾರಂಟಿ ನನಗಾಯ್ತು. ನಿಮಗೇನಪ್ಪ? ಅಲ್ಲ, ನನ್ನ ಪಾಡು ಹೆಂಗಾಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ. ನನ್ನ ಜೀವನದ ಬಂಡಿ ಎಲ್ಲಿಗೆ ಹೋಗಿ ಮುಟ್ಟತ್ತೋ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಅಲ್ಲ, ದುಡ್ಡಿದೆ ಅನ್ನೋ ಅಹಂಕಾರದಲ್ಲಿ ಏನು ಮಾಡಿದ್ರೂ ನಡೆಯುತ್ತೆ ಅನ್ನೋ ಭ್ರಮೆಯಲ್ಲಿದ್ದು ನನಗೆ ಈ ಜಯಮಲಾ ಮೇಡಮ್ ಅವ್ರು ಯಾಕೋ ಆ ಭ್ರಮೆನ ಸುಳ್ಳು ಮಾಡಂಗಿದಾರಲ್ಲಪ್ಪ. ಕಾಲಾಯ ತಸ್ಮೈ ನಮಃ ಅನ್ನೋ ರೀತಿ ಆಗ್ತಾ ಇದೆಯಲ್ಲಪ್ಪ. ಇದು ಯಾಕೋ ಗಂಗಾ ಮೇಡಮ್ ಅವ್ರು ಹೇಳಿರೋ ಥರ ಭಿಕ್ಷೆ ಬೇಡು ಪರಿಸ್ಥಿತಿ ತಂದಿಡ್ತಾರ ಹೇಗೆ ಅಂತ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಅವಳು ಮನೆಯನ್ನು ಉದ್ಧಾರ ಮಾಡಬಲ್ಲಳು, ಮನೆಯನ್ನು ಹಾಳು ಮಾಡಲೂ ಬಲ್ಲಳು. ಮನೆಗೆ ದೀಪ ಹಚ್ಚುವುದನ್ನು ಕಲಿತವಳು ಆಕೆ, ಮನೆಗೆ ಬೆಂಕಿ ಹಚ್ಚುವವಳು ಆಕೆನೆ. ಆಕೆ ನಿಜವಾಗಲೂ ದೇವತೆನೆ. ಕೈ ಎತ್ತಿ ಮುಗಿದರೆ ವರ ನೀಡುತ್ತಾಳೆ, ಕೈ ಎತ್ತಿ ಒಡೆದರೆ ಆಕೆ ರುದ್ರ ರೂಪವನ್ನು ತಾಳ್ತಾಳೆ. ಹೆಣ್ಣು ಕ್ಷಮೆಯಾದರಿತ್ರಿಯೂ ಹೌದು, ಹೆಣ್ಣು ರಕ್ಷಕಿಯೂ ಹೌದು, ಹೆಣ್ಣು ಭಕ್ಷಕಿಯೂ ಹೌದು. ಹೆಣ್ಣು ಹೇಗೆ ಬೇಕೆಂದು ಗಂಡು ನಿರ್ಧರಿಸಿದರೆ ಆಕೆ ಹೂವಾಗಬಲ್ಲಳು, ಇಲ್ಲ ಅಂದರೆ ಮುಳ್ಳಾಗಬಲ್ಲಳು,
ಒಬ್ಬರ ಬದುಕಿಗೆ, ಒಂದು ಕುಟುಂಬಕ್ಕೆ. ಒಂದು ಕುಟುಂಬ ಬೆಳಗಲು ಹೆಣ್ಣಿಂದನೇ, ಒಂದು ಕುಟುಂಬ ನಾಶ ಕೂಡ ಹೆಣ್ಣಿಂದಲೇ. ಇದೇನಿದು, ಇವಳು ಒಳ್ಳೆ ಬಾಲ ಸುಟ್ಟು ಬೆಕ್ಕಿ ನಂಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ತಿರುಗ್ತಾವಳೆ. ಏನಾಯ್ತಪ್ಪ ಈಕಿಗೆ? ಇದೇನಿದು, ಈಗಲ 9 ಗಂಟೆ ಆಯ್ತು, ಒಬ್ರದ್ದು ಪತ್ತಿಲ್ಲ ಕ್ಯಾಮಿ ಮಾಡೋಕೆ. ಯಾವ ಕಡೆಗೆ ಹೋಗೋರಪ್ಪ ಇವರೆಲ್ಲ? ಇವತ್ತು ಬೇರೆ 10,000 ಹೋಳಿಗೆ ಆರ್ಡರ್ ಬಂದ್ಬಿಟ್ಟಿದೆ. ಒಂದು ವಾರದಿಂದ ಒಂದು ವಾರಕ್ಕೆ ಇಂಪ್ರೂವ್ ಆಗ್ತಾ ಇದೀವಿ, ಅದು ಬೇರೆ ಇವ್ರ ಕೆಲಸ ಕ್ಯಾಮಿ ಬಂದಿಲ್ಲ ಅಂದ್ರೆ ನಾವೇನು ಮಾಡಕ್ ಹೋಗ್ಬೇಕಪ್ಪ? ಯಾಕೆ ಇನ್ನು ಯಾರು ಬಂದೇ ಇಲ್ವೇ? ರಂಗಜ್ಜಂದು ಪತ್ತಿಲ್ಲ, ದೇವಣ್ಣಂದು ಪತ್ತಿಲ್ಲ, ಕೆಲಸಕ್ಕೆ ಮಾರು ಹೆಂಗಸರದು ಕೆಲಸ ಪತ್ತಿಲ್ವಲ್ಲಪ್ಪ. ಅಯ್ಯೋ ಶಿವನೇ, ಒಳಗಡೆ ನೋಡಿದ್ರೆ ಎಷ್ಟು ಕ್ಯಾಮೆ ಬಿದ್ಕೊಂಡಿದೆ. ಇವ್ರು ನೋಡಿದ್ರೆ ಒಬ್ರು ಪತ್ತೆನೇ ಇಲ್ವಲ್ಲ. ಗಂಗಾ, ಅಲ್ಲಿ ಒಲಿ ಮೇಲೆ ನೀರಿಡು, ಚಕ್ಲಿ ಇಟ್ಟು ಕಲ್ಸೋಣ. ಯಾಕೆ ಇವ್ರು ಬರೋಂಗೆ ಕಾಣಿಸ್ತಾ ಇಲ್ಲ? ಹೋಳಿಗೆ ಕಡ್ಲಿ ಬೇಳೆ ಬೇರೆ ಬೇಯಕ್ಕೆ ಹಾಕ್ಬೇಕು. ಒಂದು 2 ಒಲಿ ಮೇಲೆ ಒಂದು ಪಾತ್ರೆ ಇಟ್ಬಿಡು, ಅದು ದೊಡ್ಡ ಪಾತ್ರೆನೇ ಇಟ್ಬಿಡು ಕಣವ. ಇವತ್ತು 10,000 ಹೋಳಿಗೆ ಆಗ್ಬೇಕು. ಸಾಯಂಕಾಲದ ಒಳಗಡೆ ನಂಗೆ ಡಿಲಿವರಿ ಕೊಡ್ಬೇಕು ಕಣವ, ನಾಳೆ ಮದುವೆಗೆ ಬೇರೆ. ಆಮೇಲೆ ನಾಡ್ದು ಯಾರ್ದೋ ತಿಥಿ ಆಯ್ತಂತ ಕಣವ, ವೈಕುಂಠ ಸಮಾರಾಧನೆ ಆಯ್ತಂತೆ, ಅದಕ್ಕೂ ಕೊಡ್ಬೇಕು ಕಣವ. ಇವ್ರು ನೋಡಿದ್ರೆ ಯಾರ್ದೋ ಪತ್ತೆನೇ ಇಲ್ವಲ್ಲಪ್ಪ. ಕ್ಯಾಮೆ ಎಷ್ಟೊಂದಿದೆ. ಅಯ್ಯ ಶಿವನೇ, ಗಿರಿಜಿ ಹೇಳ್ರಿ, ಏನ್ ಬೇಕಿತ್ತು ನಿಮ್ಗೆ? ತಿಂಡಿ ಆಯ್ತು, ಕಾಫಿ ಆಯ್ತು, ಕವಳ ಕೊಟ್ಟಾಯ್ತು, ಇನ್ ಏನ್ ಬೇಕು ಅಜ್ಜ ನಿಂಗೆ? ಸುಮ್ಮನೆ ಇರೋ. ಅಯ್ಯ, ಕ್ಯಾಮಿ ಮಾಡು ಹೆಂಗಸರು ಬಂದಿಲ್ಲ ಅಂತ ನನಗೆ ಟೆನ್ಷನ್ ಆಯ್ತಾ ಇದ್ರೆ, ನೀನು ನೋಡಿದ್ರೆ ಗಿರಿಜಿ ಗಿರಿಜಿ. ಇನ್ನು 8:45 ಕಣವ. ಬರ್ತಾರೆ ಇರು ಕಣವ, ಇನ್ನು 9 ಗಂಟೆಗೆ ಬರ್ಬೇಕು ತಾನೆ. ಅಯ್ಯ, ನಿನಗಿವತ್ತು 6:30 ಸೂರ್ಯೋದಯ ಆಗೋದು, 6 ಗಂಟೆಗೆ ಸೂರ್ಯೋದಯ ಆಗಿದೆ ಅಂದ್ಬಿಟ್ಟು ಎಲ್ರಿಗೂ ಹಾಗೆ ಆಗ್ಬೇಕು ತಾನೆ. ಎಲ್ಲ ಹೆಣ್ಮಕ್ಳು ಮನೆ ತಾವ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಕೆಲ್ಸಕ್ಕೆ ಬರ್ಬೇಕು ತಾನೆ ಕ್ಯಾಮಿ ಮಾಡೋಕೆ. ಅಯ್ಯ, ನಿನ್ನ ಅವಸರಕ್ಕೆ ಅವ್ರೇನು ಬರುಕಾಯ್ತದ? ಅವ್ರಿಗೂ ಗಂಡ ಮಕ್ಕಳು ಅಂತ ಇವ್ರು ಇರ್ತಾರೆ ತಾನೆ. ಮಕ್ಕಳನ್ನ ಕೆಲಸ ಕಳಿಸ್ಬೇಕು, ಅಲ್ಲ ಸ್ಕೂಲ್ ಕಳಿಸ್ಬೇಕು, ಗಂಡಂದ್ರನ್ನ ಕೆಲಸ ಕಳಿಸ್ಬೇಕು, ಆಮೇಲೆ ಬರ್ಬೇಕು ತಾನೆ ಹೆಣ್ಮಕ್ಳು. ಮನೆ ತಾವ ಅಡ್ಗಿನೋ ತಿಂಡಿನೋ ಹಸ್ರಿಗೋನ ಮಾಡ್ಬಿಟ್ಟು ಅತ್ತಿ ಮಾಮಂಗ ಇದು ಮಾಡ್ಬಿಟ್ಟು ಬರ್ಬೇಕು ತಾನೆ. ಅಯ್ಯ, ನಿನ್ನ ಇಷ್ಟೊಂದು ಅವಸರ ಮಾಡ್ರಿ ಹೆಂಗೆ ಕಣವ? ಇರೋ ಮಾತ್ರ ಬರ್ತಾವ್ರೆ 9 ಗಂಟೆಗೆ, ಡೈಲಿ 9 ಗಂಟೆಗೆ ತಾನೇ ಬರೋದು ಅವರು. ನೀ ಏನು 8:15 8:45 ಅಲ್ಲಿ ಬಾಗಲ್ತಾವ ಹೋಗ್ಬಿಟ್ಟು ಎರಗ್ ನೋಡ್ತಾವ್ರೆ, ಅವ್ರೇನು ಬರ್ತಾರ? ಅವ್ರು 9 ಗಂಟೆ ಅಂದ್ರೆ 9 ಗಂಟೆಗೆ ಬರ್ತಾರಪ್ಪ. 9 ಗಂಟೆ ಆದ್ಮೇಲೆ ನೋಡ್ಬೇಕು ತಾನೆ. ಅಯ್ಯ, ಅಲ್ಲಿ ತಾವ ನೀವು ಹೋಗ್ಬಿಟ್ಟು ಮಾಡಿ ಏನೋ ಒಂದು ಗಂಗಾ ಮಾಡ್ತಾವಳೆ ತಾನೆ. ಅಯ್ಯ ಇರ್ರಿ, ಅದೇನದು ನಿಮ್ದು ಲಟ 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 ಅನ್ನೋದು? ಅಲ್ಲ, ಗಂಗಜ್ಜು ಬಂದಿಲ್ಲ, ದೇವಣ್ಣು ಬಂದಿಲ್ಲ, ಗಂಗಂಜಂಗೆ ದೇವಣ್ಣಂಗೆ ಏನು ಅಡಿಗೆ ಮಾಡು ಕ್ಯಾಮಿ ಆಯ್ತಾ ಮನೆ ತಾವ? ಇಲ್ಲ ತಾನೆ. ಮನೆ ಹೆಣ್ಮಕ್ಳು ಮಾಡಿರೋದು ದಡತ್ತಾಗಿ ತಿನ್ಕೊಂಡ್ ಬರೋದು ತಾನೆ, ಅವ್ರಾದ್ರೂ ಬರ್ಬೇಕು ತಾನೆ. ಬಂದಿಲ್ಲ, ಇಲ್ಲಿ ಚಾ ಕುಡ್ದು ತಿಂಡಿ ತಿಂದು ಕ್ಯಾಮಿ ಶುರು ಮಾಡೋಕೆ 10 ಗಂಟೆ ಆಯ್ತದೆ. ಇವತ್ತು 10,000 ಹೋಳಿಗೆ ಮಾಡೋದು ಯಾವಾಗ? ನಾನು ಡೆಲಿವರಿ ಕೊಡೋದು ಯಾವಾಗ? ನಾನು ಸೊಸೆ ಅಮೌಂಟ್ ಎಣಿಸೋದು ಯಾವಾಗ? ಹಿಂಗ್ ಮಾಡ್ತಾ ಇದ್ಬಿಟ್ರೆ ಅಷ್ಟೇ ಮತ್ತೆ. ಇದೇನಿದು ಗಿರಿಜಿ, ಮಗನ ಹಣದ ಭೂತ ನಿಂಗೂ ಹಿಡಿತ? ಏನ್ ಕತೆ ನಿಂದು? ಮುಚ್ಕೊಂಡ್ ಬಾರಿ ಈ ಕಡೆ. ಬರ್ತಾರೆ ಅವ್ರು ಕ್ಯಾಮಿ ಮಾಡೋಕೆ, ಅವ್ರಿಗೆ ಗೊತ್ತಿಲ್ವ ಕ್ಯಾಮಿ ಮಾಡೋಕೆ ಹೋಗ್ಬೇಕು ಅಂತ? ನಿನ್ನ ಬೈತ್ ಕಡಿ. ಅಯ್ಯೋ, ಏನ್ರಿ ಅಂದ್ರಿ ನೀವು? ನನಗೆ ಮಗನ ಬುದ್ಧಿ ಬಂದಿದೆ ಅಂತ ಹೇಳ್ತಿದ್ದೀರಾ? ನನಗಲ್ಲ, ನಿಮ್ಮ ಮಗನ್ ಬಂದಿರೋದು ನಿಮ್ಗೆ ಬುದ್ಧಿ ಅಲ್ಲ ಕಣಯ್ಯ. ಅವಾಗ ಮದುವೆ ಆಗಿ ಬಂದು ಹೊಸದ್ರಲ್ಲಿ ತೊಡಕ್ ಬಟ್ಟಿಲ್ಲ, ಉಣ್ಣುಕ್ ಅನ್ನಿಲ್ಲ ಅಂದ ಪರಿಸ್ಥಿತಿ ಆಗು. ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿವ್ನಿ, ಈಗ ಇಂತ ಮಾತಾಡ್ತೀಯ ಅಲ್ಲ ಕಣವ? ಈ ಮನೆ ಕೊಟ್ಟು ನಾನು ಎಷ್ಟು ಹೆಲ್ಪ್ ಮಾಡಿಲ್ಲ. ಮೇಲ್ ಸೂರಿಲ್ಲ, ಕೆಳಗ್ ನೆಲ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಬಡತನದಾಗ ಜೀವನ ಮಾಡಿದವರಿಗೆ. ಹೇಳ್ಬಿಟ್ರು ನಾನು ಯಾವನಾರು ಕಟ್ಕೊಂಡು ಹೋಗಿನ ನಿಮ್ಮ ಮಗನ್ ತರ. ಹೇಳ್ಬಿಡು ಬಂದ್ರು. ನಿಮ್ಗೇನು ಗೊತ್ತು ನಾನು ಪಡ್ತಾ ಇರೋ ಕಷ್ಟ? ಇನ್ನೇನು ಮತ್ತೆ 10,000 ಹೋಳಿಗೆ ಮಾಡ್ಬೇಕು, ದುಡ್ಡು ಎಣಿಸ್ಬೇಕು ಅಂತೀರ ಶುರು ಮಾಡಿಯಲ್ಲ. ಅಲ್ಲ, ನಮ್ಮ ಕೆಲಸಗಾರರ ಬಗ್ಗೆ ಮಾತ್ರ ಪ್ರೀತಿ ಕರುಣೆ ಬೇಡವೆ ನಿನಗೆ? ಅಯ್ಯೋ, ಹಿಂಗೆ ಮಾಡ್ತಾರೆ ಯಾರು? ಅಮ್ಮ ಏನ್ರಿ ಅಂತ ಇದ್ದೀರಾ? ನನಗೆ ಕೆಲಸಗಾರರ ಮೇಲೆ ಪ್ರೀತಿ ಕರುಣೆ ಇಲ್ವೇ? ಮೊನ್ನೆ ತಾನೆ ನಮ್ಮ ಕೆಲಸದಾಕಿಗೆ ಗಂಡಂಗೆ ಜ್ವರ ಬಂತು, ಅದೇನೋ BP ಡೌನ್ ಆಯ್ತು ಅಂತ ICUನಾಗ ಇದ್ದಾಗ ನಾನೇ ಹೋಗಿ 50,000 ರೂಪಾಯಿ ಪೇ ಮಾಡಿ ಬಂದಿರೋದು ಹಾಸ್ಪಿಟ್ಲಿಗೆ. ಹೌದೌದೌದು ಅಲ್ಲ ಕಣಣ್ಣ, ನೀನು ಹೇಳ್ಬಿಡ್ತೀಯ.
ನಿನಗೇನು ಗೊತ್ತು ಕಷ್ಟಪಡ್ತಾ ಇರೋಳು ನಾನು. ಏನೋ ಮತ್ತೆ ಬೀದಿಗೆ ಬರಬಾರ್ದು ಮುಂಚಿನ ಥರ ಅಂದ್ಬಿಟ್ಟು ಹಗಲು ರಾತ್ರಿ ಇಲ್ಲದೆ ದುಡಿ ಇರಬೇಕು ಅಂತ ಕಷ್ಟಪಡ್ತಾ ಇದ್ರೆ ನಮಗಂತ ಸಪೋರ್ಟ್ ಮಾಡೋಕ್ಕೆ ಅಂತ ಯಾರೂ ಇಲ್ಲ. ನಮಗೆ ನೋಡಿದ್ರೆ ಈ ಯೂಟ್ಯೂಬ್ ಚಾನಲ್ ಅವ್ರೂ ಯಾಕೋ ಗೊತ್ತಿಲ್ಲ ವ್ಯೂಸೇ ಬರ್ತಾ ಇಲ್ಲ. ಯಾವ ಕಡೆಯಿಂದ ಕಷ್ಟಪಟ್ಟರು ನಮ್ಗೆ ಸಕ್ಸಸ್ ಸಿಗ್ತಿಲ್ಲ ಅಂತ ನಾನು ಟೆನ್ಷನ್ ಮಾಡ್ಕೊತ ಕೂತ್ರೆ ಇವ್ರಿಗೆ ನಾವು ಸಹಾಯ ಮಾಡೋದಿಲ್ಲ ಅಂತ ಫೀಲಿಂಗು. ನಮಗೆ ಸಹಾಯ ಮಾಡೋಕೆ ಬರೋರು ಯಾರಿಲ್ಲ, ನಾವು ಬೇರೆಯವ್ರಿಗೆ ಸಹಾಯ ಮಾಡಿದ್ರೆ ಆಯಿತು. ಏನೇ ಆಯ್ತು ಗಿರ್ಜಿ ನಿಂಗೆ? ಒಂದ್ ಹೇಳಿದ್ರೆ ಇನ್ನೊಂದು ಹೇಳ್ತಾ ಇದೆಯಲ್ಲೇ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಾ ಇದೀಯಾ? ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಈ ರೀತಿ ಕೋಳಿ ಜಗಳ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದಿದ್ದೆ ಅಲ್ವಾ ಸ್ನೇಹಿತರೆ? ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಆಗಿದ್ರೆ ಸಂಸಾರ ಸುಂದರವಾಗಿರುತ್ತೆ. ನಿಮ್ಗೆಲ್ರಿಗೂ ಸುಂದರ ಸಂಸಾರ ಕಥಾಭಾಗ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವೆಲ್ಲರೂ ಮುಂಚೆ ನನಗೆ ಒಂದು ವಿಡಿಯೋಕ್ಕೆ 300, 400, 500ವರೆಗೂ ವ್ಯೂಸ್ ಬರ್ತಾ ಇತ್ತು. ಯಾಕೋ ಗೊತ್ತಿಲ್ಲ, ನನ್ನ ಲಕ್ ಮತ್ತೆ ಅವು ಲಕ್ಕಿ ಆಗೋ ಥರ ಕಾಣಿಸ್ತಾ ಇದೆ. ಯಾಕೋ ಗೊತ್ತಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡವರು ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ದೀರಾ ಏನೋ ಗೊತ್ತಿಲ್ಲ. ನಿಮ್ಗೆ ಹೋಗ್ತಾ ಇದೆಯಾ ಅಂತಲೂ ನಮ್ಗೆ ಗೊತ್ತಿಲ್ಲ. ಯಾಕೋ ವ್ಯೂಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ನಿಮ್ಗೆ ಏನಾದರೂ ಈ ಕಥೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ, ಅಕ್ಕ ತಮ್ಮ ಅಣ್ಣ ತಂಗಿಯರಿಗೆ ಎಲ್ರಿಗೂ ಶೇರ್ ಮಾಡಿದ್ರೆ ನಮ್ಗೆ ಒಂದಿಷ್ಟು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಬನ್ನಿ ಇವತ್ತಿನ ಕಥಾಭಾಗವನ್ನು ಶುರು ಮಾಡೋಣ. ಅದೆಷ್ಟೋ ಹೆಣ್ಮಕ್ಳು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಕನಸುಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿರ್ತಾರೆ. ಮನೆಯಲ್ಲೇ ಕೂತ್ಕೊಂಡು ಮಕ್ಕಳನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಇರುವಷ್ಟು ಸಮಯದಲ್ಲಿ ಆಫೀಸ್ಗೆ ಹೊರಗಡೆ ಹೋಗಿ ದುಡಿಯೋಕ್ಕೆ ಸಾಧ್ಯ ಇಲ್ಲದೆ ಅದೆಷ್ಟೋ ಹೆಣ್ಮಕ್ಳು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದಾರೆ. ಆದರೆ ಆ ಹೆಣ್ಮಕ್ಳಿಗೆ ಸಕ್ಸಸ್ ಅನ್ನೋದೇ ಸಿಗದೇನೆ ತುಂಬ ವರ್ಷದಿಂದ ಕಷ್ಟಪಡೋ ಪರಿಸ್ಥಿತಿ ಎಲ್ಲ ಹೆಣ್ಮಕ್ಳಿಗೂ ಇದೆ. ಅದರಿಂದ ಏನಾದರೂ ಸಕ್ಸಸ್ ಸಿಕ್ಕಿದ್ರೆ ಅವರಿಗೆ ಒಂದಿಷ್ಟು ಸಹಾಯ ಅಂತ ಆಗತ್ತೆ ಅಂತ ಎಲ್ಲ ಹೆಣ್ಮಕ್ಳು, ಮನೇಲಿ ಕೂತಿರೋ ಹೆಣ್ಮಕ್ಳು ಕೇವಲ ಮೊಬೈಲನ್ನು ವಿಡಿಯೋ ನೋಡೋದಕ್ಕೋ ಅಥವಾ ಯಾವುದಕ್ಕೋ ಬಳಸೋಕ್ಕಿಂತ ಈ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಪ್ರಯತ್ನ ಪಡ್ತಾರೆ. ಅವರಿಗೆ ನಿಮ್ಮೆಲ್ಲರ ಸಹಾಯ ಸಹಕಾರ ಸಿಕ್ಕಿದ್ರೆ ಒಂದಿಷ್ಟು ಸಹಾಯ ಆಗೋದಂತೂ 100% ಗ್ಯಾರಂಟಿ. ನೀನು ಹೇಳ್ತಾ ಇರೋದು ಇದೇನೋ ನಿಜ ಕಣವ. ಎಲ್ಲ ಹೆಣ್ಮಕ್ಳು ತಾವು ಎಲ್ಲೂ ಮನೆ ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡೋಕ್ಕಾಯ್ತದೆ. ಏನೋ ಅದೋ ಬದೋ ಅಂತ ವೀಡಿಯೋ ಮಾಡ್ಕೊಂಡು ಒಂದು ಸ್ವಲ್ಪ ಎಡಿಟಿಂಗ್ ಮಾಡಿಬಿಟ್ಟು ವೀಡಿಯೋ ಹಾಕ್ತಾರೆ. ಅದು ಏನಾದರೂ ಕೆಲವಷ್ಟು ಜನರಿಗೆ ಸಕ್ಸಸ್ ಆಯ್ತದೆ ಅಂತ ಕಣವ. ಎಲ್ರಿಗೂ ಸಕ್ಸಸ್ ಎಲ್ಲಿ ಸಿಗ್ತವೆ? ಮನೆಗೆ ಒಬ್ಬರು ಯೂಟ್ಯೂಬರ್ಸ್ ಆಗಿಬಿಟ್ರೆ ಎಲ್ಲಿ ಕಣವ? ಏನೋ ಲಕ್ ಇದ್ದವರಿಗೆ ಅವಲಕ್ಕಿ ತಿನ್ಬೇಕಾದ ಪರಿಸ್ಥಿತಿ ಬರೋದಿಲ್ಲ. ಇಲ್ಲ ಅಂದರೆ ಗುಲಾಬ್ ಜಾಮೂನ್ ತಿನ್ನೋಕೆ ಹೋಗಿ ಅವಲಕ್ಕಿನೇ ತಿನ್ಬೇಕಾದ ಪರಿಸ್ಥಿತಿ. ಅಲ್ಲಿ ಬರ್ತಾರೆ ರಂಗಜ್ಞವ್ರು ಬರ್ತಾವ್ರೆ. ಬರಲಿ ಅವರೊಬ್ಬರು ಬಂದ್ರಾದ್ರೂ ಏನೋ ಒಂದು ಹೆಲ್ಪ್ ಆಯ್ತದೆ. ರಂಗಜ್ಞವ್ರೆ ಬನ್ನಿ ವೆಲ್ಕಮ್ ನಿಮಗೆ. ಇದೇನಿದು ಗಿರ್ಜಕ್ನವ್ರೆ, ನಮಗೋಸ್ಕರ ಕಾಯ್ತಾ ಇರೋ ಹಂಗಿದೆ? ರಂಗಜ್ಜ, ನಿಮ್ಗೇನೆ ಕಾಯ್ತಾ ಇರೋದು. ಅಲ್ಲ ಕಣಜ್ಜ, ಇವತ್ತು 8:30ಗೆ ಬಂದುಬಿಡಿ ಅಂತ ನಾನು ಹಿಂದೆನೇ ಹೇಳಿ ಕಳಿಸಿದ್ವೆ. ಇವತ್ತು ಭಾಳ ಕ್ಯಾಮೆ ಐತೆ, ಆರ್ಡ್ರ್ ಜಾಸ್ತಿ ಐತೆ, ಹೆಣ್ಮಕ್ಳ ಹತ್ರ ಒಬ್ಬರ ಹತ್ರ ಮಾಡೋಕ್ಕಾಗಿಲ್ಲ, ನೀವು ಬನ್ನಿ ಅಂತ ಕರೆದ್ರೆ ಇಷ್ಟೊತ್ತಿಗೆ ಬರೋದು. ಅಯ್ಯ, ನಾನು ಕಾಫಿ ತಿಂಡಿ ಎಲ್ಲ ಕೊಡ್ತೀನಿ ಅಂತ ಎಂದಿಲ್ವೇ? ಊಟನೂ ಇಲ್ಲೇ ಮಾಡ್ತೀನಿ ಅಂದೀವ್ನಿ. ಅಯ್ಯ ನಿಮ್ಮ ಬ್ಯಾಗ್ ಬರ್ರೆ, ಬೇಗ ಕೆಲಸ ಮಾಡ್ಬೇಕಾ? ಇವತ್ತು ಹೊತ್ತು ಸಾವಿರ ಹೋಳಿಗೆ ಆಗಬೇಕು. ಅದೇ ಹೆಣ್ಮಕ್ಳು ತಾವ ಆ ಕಡ್ಲಿ ಹಿಟ್ಟನ್ನೆಲ್ಲ ಕಲ್ಸೋಕ್ಕಾಗೋದಿಲ್ವೇ? ನೀವು ಮಾತ್ರ ಕಾಸಿದ್ರೆ ಬೆಲ್ಲ ಹಾಕ್ಬಿಟ್ಟು ಕಾಸ್ಬಿಟ್ರೆ ಪಾಕ ಬರ್ಸ್ಕೊಟ್ಬಿಟ್ರೆ ಅವ್ರು ಚೆನ್ನಾಗಿ ಹೋಳಿಗೆ ತಟ್ಕೊತಾರೆ. ನಮ್ಮ ಹತ್ರ ಎಲ್ಲೋ ಅಷ್ಟೊಂದು ಆಯ್ತದೆ. ನೀವು ಏನೋ ಮಾತ್ರ ಸಹಾಯ ಸಹಕಾರ ಮಾಡಿದ್ರೆ ಒಂದು 10 ರೂಪಾಯಿ ಜಾಸ್ತಿ ತಗೊಳ್ಳಿ, ಪರವಾಗಿಲ್ಲ ಕಣ್ರಿ. ಗಿರ್ಜಕ್ಕ ತಪ್ಪು ತಿಳ್ಕೊಬೇಡ್ರಿ. ನಿನ್ನೆ 190 ಸ್ವಲ್ಪ ಜಾಸ್ತಿ ಆಗೋಯ್ತು. ಅದಕ್ಕೆ ಬೆಳಿಗ್ಗೆ ಬೇಗ ಎಚ್ಚರಿ ಆಗಿಲ್ಲ. ಅದಕ್ಕೆ ಲೇಟ್ ಆಯಿತು ಕಣ್ರಿ, ಕ್ಷಮಿಸ್ಬಿಡ್ರಿ. ಈಗ ಹೋಗ್ಬಿಟ್ಟು ಅದೇನು ಕ್ಯಾಮೆ ಆಯ್ತಾ ಮಾಡಿಬಿಡ್ತೀನಿ ಬಡ ಸರಿನಾ? ರಂಗಜ್ಞವ್ರೆ, ಇದು ಬೇರೆ ಶುರು ಮಾಡಿಬಿಟ್ಟಿರೋ? ಏನಿಲ್ರಿ, ಭಾಳ ಚಳಿಯಲ್ಲ, ಸ್ವಲ್ಪ ಹಾಕೊಳ್ಳೋಣ ಅಂತ ಹೋದೆ, ಅದು ಸ್ವಲ್ಪ ಜಾಸ್ತಿನೇ ಆಗೋಯ್ತು. ಚಳಿ ಏರ್ತಂಗೆ ಅದು ಏರೋಕ್ಕೆ ಶುರುವಾಯಿತು. ಅದಕ್ಕೆ ಬೆಳಿಗ್ಗೆ ಎಚ್ಚರಿ ಆಗಿಲ್ಲ. ಗಿರ್ಜವ್ವ, ಬೋಯ್ಬೇಡಿ ಸರಿನಾ? ಬೈಬಾರ್ದು, ಮಾಡಿರೋದೇ ಮನೆ ಹಾಳು ಕೆಲಸ, ಮತ್ತೆ ಬೈಬಾರ್ದು ಅಂತ ಬೇರೆ ಹೇಳೋದು. ಸರಿ ಹೋಗ್ಬಿಟ್ಟು ಬೇಗ ಕ್ಯಾಮೆ ನೋಡಿ. ಟೈಮ್ ಆಯ್ತು ಈಗ ಬೇಗ. ಎಲ್ಲ ದೇವಣ್ಣ ಬರ್ಬೇಕತ್ತಲ್ಲ, ಯಾಕೆ ಇನ್ನು ಎದ್ದಿಲ್ವೇ? ದೇವಣ್ಣು 190 ಹೊಡೆಯೋಕೆ ಶುರು ಮಾಡಿದಾನ? ಚೆ ಗಿರ್ಜಕ್ನವ್ರೆ, ನಮ್ಮ ಮಗಿಗೆಲ್ಲ ಆ ರೀತಿ ಬುದ್ಧಿ ಇಲ್ಲ ಕಣ್ರಿ. ನಾನೇನಾರು 190 ಹೊಡ್ಕೊಂಡು ಮಲ್ಕೊಂಡಿದ್ದೆ ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ.
ನನಗೆ ಆಮೇಲೆ ಚಳಿ ಜ್ವರ ಅವ್ನು ಬಿಡಿಸ್ಬಿಡ್ತಾನೆ. ಅವ್ನು ಬರ್ತಾನೆ, ಅಲ್ಲಿ ಮಗುಗೆ ಏನೋ ಸ್ಕೂಲಿಗೆ ಕಳ್ಸೋಕ್ಕೆ ಹೇಳಿದಾರಂತೆ, ಪೇರೆಂಟ್ಸ್ ಮೀಟಿಂಗ್ ಐತಂತೆ, ಒಂದು 10 ಗಂಟೆ ಹಂಗೆ ಒಂದು ಸ್ಕೂಲ್ಗೆ ಹೋಗಿ ಸಹಿ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳೋವನೇ ಬರ್ತಾನೆ. ಏನೋ ಸಾಮಾನು ತರಕ್ಕೆ ಹೇಳಿದ್ರಂತಲ್ಲ, ಬರ್ತಾ ಸಾಮಾನು ತಗೊಂಡು ಸ್ಕೂಲ್ಗೆ ಹೋಗಿ ಬರ್ತೀನಿ ಅಂತ, ಅಪ್ಪ ನೀವು ಹೋಗ್ರಿ ಅಂತ ಅಂದವನೇ, ಅದಕ್ಕೆ ಬ್ಯಾಗ್ ಬಂದೆ. ಸರಿ ಹಾಗಿದ್ರೆ ಆಯ್ತು ಬಿಡು. ಒಳಗಡೆ ಹೋಗಿ ಅದೇನು ಕ್ಯಾಮೆ ಐತೆ ಅಂತ ಗಂಗಾ ತವ ಕೇಳು. ಗಂಗಾ ಮಾಡ್ತಾವಳೆ, ಮಾಡೋರಂತೆ. ಒಂದಿಬ್ರು ಬಂದವ್ರೆ, ಬೇರೆಯವ್ರು ಯಾರು ಬಂದಿಲ್ಲ ಅಂತ ನಾನು ಆ ಕಡೆ ಹೋಗ್ಕೊಂಡು ನೋಡ್ತಾ ಇದ್ದೀನಿ. ಕಮಲವ, ಅಲ್ಲೇ ಗುಂಟೂರು ಕರೆನ ಹಂಗೆ ಇಟ್ಟಿವ್ನಿ, ಮಾತ್ರ ಬಿಸಿಲು ಒಣ ಹಾಕ ಬರವ ನೋಡು. ನೀವು ಕೆಲಸ ಬರೋಕೆ ಬೇಗನೆ ತಡ ಆಗೋಯ್ತು. ಆಮೇಲೆ ಮಗಿನ ಕರ್ಕೋಬೇಕಾಯ್ತದೆ ನಾನು ಅಂದ್ಬಿಟ್ಟು ಗಂಗವನ ಹತ್ರ ಒಬ್ಬರ ಹತ್ರ ಆಗೋದಿಲ್ಲ ಅಂದ್ಬಿಟ್ಟು ಮೆಣಸಿನ್ಕಾಯಿನ ಒಣ ಹಾಕೋದು ಮರ್ತೆ. ಮತ್ತೆ ಆಮೇಲೆ ಒಣ ಹಾಕೋಕ್ಕೂ ಹೋಗಿಲ್ಲ ಕಣವ, ನೆನಪು ಬಂದ್ರು. ಮಗಿಗೆ ಆಮೇಲೆ ಅಳಕ್ಕೆ ಶುರು ಮಾಡುತ್ತೆ, ಗಲಿಯತ್ತೆ ಅಂದ್ಬಿಟ್ಟು ಅದನ್ನ ಗುಂಟೂರು ಕರಿನ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಬಡೆ ಸೊಪ್ಪನ್ನ ಎಲ್ಲ ತೊಳೆದಿಟ್ಟಿವ್ನಿ. ಅದನ್ನೆಲ್ಲ ಹೊರಗಡೆ ಒಣ ಹಾಕಬಾ. ಬಿಸಿಲು ಚೆನ್ನಾಗಿ ಬಂದಿದೆ. ಆಮೇಲೆ ಕುಟ್ಟುರಂತೆ, ಸಾಂಬಾರ್ ಪೌಡ್ರ್ ಮಾಡೋರಂತೆ. ಸರಿನಾ? ಎಂತವ ಹಂಗೆ ಅದು ಕನಕಕ್ಕೆ ರೆಡಿ ಮಾಡವ. ಊರ್ನ ರಂಗಜ್ಞ ಹತ್ರ ರೆಡಿ ಮಾಡೋಕೆ ಹೇಳಿದ್ದೀನಿ, ರೆಡಿ ಮಾಡ್ತಾನೆ ಅವ್ರು ಹೊರಗಡೆ. ನೀನು ಕನಕಕ್ಕೆ ರೆಡಿ ಮಾಡ್ಕೋಬೇಡವ, ಬೇಗ ಬೇಗ ಆಮೇಲೆ ಸುಟ್ಟೂರಂತೆ. ಸರಿನಾ? ಮನೆಗೆ ಇವತ್ತು ಊಟಕ್ಕೇನು ಹೋಗೋದು ಬೇಡ. ಇಲ್ಲ ಅನ್ನ ಸಾಂಬಾರು ಮುದ್ದೆ ಚಪಾತಿ ಎಲ್ಲ ಮಾಡೋಕೆ ಗಂಗನ ಹತ್ರ ಹೇಳ್ತೀನಿ. ಇಲ್ಲ ಊಟ ಮಾಡ್ಕೊಂಡು ಹಂಗೆ ಒಂದು 5 ನಿಮಿಷ ರೆಸ್ಟ್ ಮಾಡ್ಕೊಂಡು, ಇವತ್ತು ಹೋಳಿಗೆ ಆರ್ಡರ್ ಭಾಳ ಬಂದಿದೆ, ಒಂದು ಸ್ವಲ್ಪ ಹೆಲ್ಪ್ ಮಾಡ್ರಿ. ಸರಿನಾ? 5 ರೂಪಾಯಿ ಜಾಸ್ತಿ ಬೇಕಾದ್ರೂ ಕೊಡ್ತೀನಿ ಪಗಾರನ. ಬಾಗಿ ನಿಮ್ಮ ಮನೆಯವ್ರಿಗೆ ಹುಷಾರಾಯ್ತನವ? ಹಾಸ್ಪಿಟ್ಲಿಂದ ಕರ್ಕೊ ಬಂದ? ಸರಿ ಆಯ್ತು, ಕೆಲಸ ಬಿರ್ಬಿರ್ನೆ ಮಾಡಿ. ಸರಿನಾ? ಎಲ್ಲರೂ ಮಾತಾಡ್ತಾ ಇರಬೇಡಿ, ಮಾತಾಡ್ತಾ ಕೆಲಸನೂ ಹಂಗೆ ಮಾಡಿ. ಸರಿನಾ? ಮತ್ತೆ ಮಾತಾಡ್ಕೊಂತ ಕೆಲಸನೆಲ್ಲ ಕೆಡಿಸ್ಬಿಟ್ಟಿರ. ಹುಷಾರು, ಬೇಗ ಬೇಗ ಕೆಲಸ ಮಾಡ್ರಿ. ಸರಿನಾ? ಈ ಗಂಗವ್ವ ಯಾ ಕಡೆ ಹೋದ್ಲಪ್ಪ? ಗಂಗಾ, ಓ ಗಂಗಾ, ಅಡ್ಗೆ ಆಯ್ತನವ? ಅತ್ತೆ, ಅಡ್ಗೆ ಆಗ್ತಾ ಇದೆ. ಏನೇನು ಅಡ್ಗೆ ಮಾಡ್ದವ? ಏನಿಲ್ಲ ಅತ್ತೆ, ಅನ್ನ ಸಾಂಬಾರ್ ಕುದಿಯೋಕೆ ಇಟ್ಟಿದ್ದೀನಿ, ಹಂಗೆ ಚಪಾತಿ ಮಾಡಿದ್ದೀನಿ. ಪಲ್ಯ ಒಗ್ಗರಣೆ ಹಾಕ್ಬೇಕಷ್ಟೇ, ಒಗ್ಗರಣೆ ಹಾಕ್ಬಿಟ್ರೆ ಪಲ್ಯನೂ ರೆಡಿ ಆಗತ್ತೆ. ಮಗಿನ ಮಲಗಿಸ್ಬಿಟ್ಟು ಬರ್ತೀನಿ. ಸರಿನಾ ಅತ್ತೆ? ಸ್ವಲ್ಪ ಜಾಸ್ತಿನೇ ಮಾಡಬೇಕಿತ್ತು ಗಂಗಾ. ಯಾರಾದ್ರೂ ಆಮೇಲೆ ಮಧ್ಯಾಹ್ನ ಟೈಮಲ್ಲಿ ಗಿರ್ಜಾಕ್ಕ ಏನೋ ಇವತ್ತು ಮನೆಗೆ ಬಂದಿದ್ದಾಳೆ, ಹಳೆ ಮನೆಗೆ ಅಂದ್ಬಿಟ್ಟು ಯಾರು ನನ್ನ ಸ್ನೇಹಿತರು ಯಾರು ಬಂದ್ಬಿಟ್ರೆ ಅವ್ರಿಗೂ ಸ್ವಲ್ಪ ಊಟ ಹಾಕ್ಕೊಡಕ್ಕಾಯ್ತದೆ. ಅತ್ತೆ, ಒಂದು 50 ಜನ ಆಗೋಷ್ಟು ಮಾಡಿದ್ದೀನಿ ಅತ್ತೆ ಎಲ್ಲಾನು. ಇವ್ರದ್ದೆಲ್ಲರ ಹತ್ರನೂ ಸ್ವಲ್ಪ ಹೆಲ್ಪ್ ತಗೊಂಡು ಹಂಗೆ ಮಾಡಿದ್ದೀನಿ. ರೊಟ್ಟಿ ಹಂಚಿನಾಗೇನೆ, ಇದು ಹೋಳಿಗೆ ಮಾಡೋ ಹಂಚಿನಾಗೇನೆ ರೊಟ್ಟಿನೂ ಸುಟ್ಕೊಂಡಿದ್ದೀನಿ. ಅವ್ರು ಹೋಳಿಗೆ ಮಾಡ್ತಾ ನಂಗೆ ರೊಟ್ಟಿನೂ ಸುಟ್ಕೊಟ್ಟವ್ರೆ. ಎಲ್ರಿಗೂ ಸಾಕಾಗೋಷ್ಟು ಮಾಡಿದ್ದೀನಿ ಅವ. ಹೆಚ್ಚಾಯ್ತಂದ್ರೆ ಸಾಯಂಕಾಲ ಅವ್ರ ಮನೆಗೆಲ್ಲಾನು ಕೊಟ್ಟು ಕಳಿಸಿದ್ರೆ ಆಯ್ತು. ನಾವು ಮನೆಗೆ ಸ್ವಲ್ಪ ತಗೊಂಡು ಹೋಗ್ಬಿಟ್ರೆ ಹೋಗ್ಬೇಕಿದ್ರೆ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಊಟ ಮಾಡಿದ್ರೆ ಆಯ್ತು ಸಾಯಂಕಾಲ. ಅದಕ್ಕೆ ಜಾಸ್ತಿನೇ ಮಾಡಿದ್ದೀನಿ. ಹೆಚ್ಚಾದ್ರೂ ಪರವಾಗಿಲ್ಲ, ಕಡಿಮೆ ಬೀಳಬಾರ್ದು ಅಂತ. ಹಿಂಗೆ ಇರಬೇಕು. ಇಷ್ಟಿಟ್ಟು ತಾವ ಮಾಡ್ಕೊಂಡು ಆಮೇಲೆ ಬಡಿಸೋದು ಮಾಡಬಾರ್ದು, ಬಡಿಸದೆ ಇರೋ ಥರನೂ ಮಾಡಬಾರ್ದು. ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ ಕಣವ. ಹನಿ ಸ್ವಲ್ಪ ಮಾಡ್ಕೊಂಡ್ಬಿಟ್ಟು ಇಷ್ಟೇ ಇರೋದು, ಪಾತ್ರೆ ಖಾಲಿ ಆಯ್ತು ಅಂತ ಹಸಿದವರು ಹೊಟ್ಟಿ ಮೇಲೆ ಹೊಡಿಬಾರ್ದು. ಅದು ನಮಗೆ ಶ್ರೇಯಸ್ಸಲ್ಲ. ನಿಜ ಆತೆ. ಸರಿನಾ? ನಾನು ಹೋಗ್ಬಿಟ್ಟು ಪಾಪು ಏನು ಮಾಡ್ತಾ ಇದ್ದಾನೆ ನೋಡ್ಕೊ ಬರ್ತೀನಿ. ಗಂಗಾ, ಅವಾಗ ಯಾರತ್ರ ತುಂಬಾ ಹೊತ್ತು ಮಾತಾಡ್ತಾ ಇದೆಯಲ್ಲ, ಯಾರಾದ್ರೂ ಫೋನ್ ಮಾಡಿದ್ರಾ? ಇನ್ನೇನಾದ್ರು ಆರ್ಡರ್ ಬಂದಿದ್ರೆ ಬರ್ದಿಟ್ಕೊಂಡ್ರು, ನನ್ ಮರ್ತೋಗಿದ್ಯಾ ಏನ್ ಕತೆ? ಮರಿಬೇಡ. ಡೈಲಿ ಆ ಡೈರಿಲಿ ಹಚ್ಚಿಟ್ಕೊಂಡ್ಬಿಡು. ಲೆಕ್ಕಾಚಾರ ಸರಿಯಾಗಿ ಹಚ್ಚಿಟ್ಕೋ. ನಂಗಂತೂ ಬರೆಯೋಕ್ಕೂ ಬರಲ್ಲ, ಓದೋಕ್ಕೂ ಬರೋದಿಲ್ಲ. ಬಾಯಿ ಲೆಕ್ಕದಲ್ಲೇ ನಾವು ಪಕ್ಕ ಅಂದಂಗಿದ್ದೀವಿ. ಲೆಕ್ಕಾಚಾರದೊಳಗಡೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಆಮೇಲೆ ಲಾಭ ಆಗದೆ ಹೋದ್ರೂ ಪರವಾಗಿಲ್ಲ, ಲಾಸ್ ಆಗಬಾರ್ದು. ಸರಿನಾ? ಅತ್ತೆ, ಎಲ್ಲಾನು ಸರಿಯಾಗಿ ಹಚ್ಚಿಟ್ಕೊಂಡಿದ್ದೀನಿ. ಅವಾಗ ಫೋನ್ ಮಾಡಿರೋದು ಅದೇ ಜಯಮಲಾ ಮೇಡಮ್ ಅವರಿದಾರಲ್ಲ, ಅವ್ರ ಮನೆ ಕೆಲಸದವಳು ಲಿಂಗವ್ವ ಫೋನ್ ಮಾಡಿದ್ಲು. ಹೌದೇ? ಏನಂತ ಅವಳು? ಅಯ್ಯೋ ಇನ್ನೇನಿಲ್ಲ ಅತ್ತೆ, ಅವತ್ತು ಅವಳು ಜಯಮಲಾ ಮನೆಗೆ ಹೋಗ್ಬಿಟ್ಟು ಈ ಲಿಂಗವನ್ನು ಪರಿಚಯ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಏನಾದರೂ ಅಲ್ಲಿ ನಡೆದ್ರೆ ನಂಗೆ ವಿಷಯ ಹೇಳು, ನಾನು ಏನು ಅಂತ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಬಂದಿದ್ದೆ. ಅದಕ್ಕೆ ಫೋನ್ ಮಾಡಿದ್ಲು. ಹೌದೇ? ಅಲ್ಲಿ ಸಮಾಚಾರ ಏನಂತೆ? ಏನು ಹೋಗೋಣಂತ ಶ್ರೀಕಾಂತಪ್ಪ ಆ ಅಮ್ಮನ ಮನೆಗೆ? ಅತ್ತೆ, ಹೋಗಿದಾರಂತೆ. ಜದೇನ ಜಯಮಲಾ ಮೇಡಮ್ ಅವ್ರ ಆಫೀಸ್ಗೆ ಹೋಗಿರುವಾಗ ಏನೋ ಆಯ್ತಂತೆ, ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ತಗೊಬಂದಿದ್ದಾರಂತೆ ಅಂತ ಲಿಂಗವ್ವ ಫೋನ್ ಮಾಡ್ತಾ ಇದ್ಲು. ಆಮೇಲೆ ಹೇಳಿದೆ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು, ಆಮೇಲೆ ಏನಾಯ್ತು ಅಂತ ಹೇಳು ನನಗೂ ಸ್ವಲ್ಪ, ನಾನು ಆಮೇಲೆ ಏನು ಅಂತ ನಿರ್ಣಯ ಮಾಡ್ಕೊತೀನಿ, ಏನಾಗಿದೆ ಅಂತ ವಿಚಾರಿಸ್ಕೊತೀನಿ ಅಂತ ಹೇಳಿದೆ. ಯಾವ ಡಾಕ್ಟ್ರ್ ಅಂತ ಗೊತ್ತಾದರೆ ಆ ಅಮ್ಮಂಗೆ ಏನಾಗಿದೆ ಅಂತ ತಿಳ್ಕೊಬೋದಲ್ವಾ, ಅದಕ್ಕೇನೆ.
ಇನ್ನೇನಾಗಿರುತ್ತೆ ಬಿಡವ. ಅವತ್ತೇನೋ ಪ್ರೆಗ್ನೆಂಟ್ ಅಂದ್ಕೊಂಡಿದ್ದು ಹೇಳ್ತಾ ಇದ್ಲು, ಅದೇನಾರು ಆಗಿರುತ್ತೆ ಬಿಡು. ಅಲ್ಲ ಅತ್ತೆ, ಆಕೆ ನೋಡಿದ್ರೆ ಎಲ್ಲರ ತಾವನು ಪ್ರೆಗ್ನೆಂಟ್ ಅಂತ ಹೇಳ್ತಾವಳೆ ಅಂತ ಹೇಳ್ತಿದ್ದೀರಾ, ನೀವು ಹೇಳ್ತಿದ್ದೀರಾ, ಲಿಂಗವ್ವನೂ ಹೇಳ್ತಾವಳೆ. ಅಲ್ಲ, ಪ್ರೆಗ್ನೆಂಟ್ ಆದರೆ ಹೊಟ್ಟೆ ಬರಬೇಕಿತ್ತಾನೆ. ಅವತ್ತು ಆಫೀಸ್ಗೆ ಹೋಗ್ಬೇಕಿದ್ರೆ ಆಕೆ ನೋಡಿದೆ ಹೊಟ್ಟೆನೇ ಇಲ್ಲ. ಹೊಟ್ಟೆ ಇಲ್ಲದೆ ಎಲ್ಲಿಂದ ಪ್ರೆಗ್ನೆಂಟ್ ಆಗಕ್ಕೆ ಸಾಧ್ಯ ಅಂತ ನನ್ನ ಕ್ವಶನ್ ಮಾರ್ಕು. ಅದಕ್ಕೋಸ್ಕರನೇ ಲಿಂಗವ್ವನ ಹತ್ರ ಡೈಲಿ ಅಪ್ಡೇಟ್ ಕೊಡು ಅಂತ ಹೇಳ್ತಾ ಇದ್ದೀನಿ, ಏನೇನು ನಡೀತಾ ಇದೆ. ಆ ಅಮ್ಮನ ವಿಷಯ ಏನಾದರೂ ಗೊತ್ತಾಗತ್ತಾ ಏನು ಅಂತ ಕೇಳೋಣ ಅಂತ ಅಷ್ಟೇ. ನಾನು ಅಂದ್ಕೊಂಡಿದ್ದೆ ಅತ್ತೆ, ಅವಳಿಗೆ ಒಂದು ಮದುವೆ ಆಗಿತ್ತಲ್ಲ, ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಬಿಟ್ಟು ಬರೋಣ. ಏನಾದರೂ ಈಕಿ ನಮ್ಮನೆಯವ್ರ ದಾರಿಗೆ ಬಂದರು ಅಂದರೆ ಈಕಿ ಜೀವನ ಹೆಂಗೆ ಆಗತ್ತೋ ಅಂತ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ಅವಳಿಗೂ ಏನಾದರೂ ಜೀವನಕ್ಕೆ ದಾರಿ ಮಾಡಿಕೊಡ್ಬೇಕಲ್ಲ ನಮ್ಮನೆಯವ್ರ ದಾರಿಗೆ ಬಂದರು ಅಂದರೆ. ಹೋಗಿ ಬರೋಣ, ಏನಾದರೂ ಬುದ್ಧಿ ಕಲ್ಸೋಕ್ಕಾಗತ್ತಾ ಜಯಮಲಂಗೆ ಅಂತ ಅನ್ಕೋತಾ ಇದ್ದೆ. ಅಷ್ಟರೊಳಗಡೆ ಈ ಬಿಸ್ನೆಸ್ ಶುರು ಮಾಡಿರೋದ್ರೊಳಗಡೆ ಬ್ಯುಸಿ ಆಗಿಬಿಟ್ಟೆ, ತುಂಬ ಆರ್ಡರ್ಸ್ ಬೇರೆ ಬರ್ತಾ ಇದೆ. ಅತ್ತೆ ಹೇಳೋದನ್ನೇ ಮರ್ತ್ಬಿಟ್ಟೆ, ಹಿಂದಿನ ವಾರ ತುಂಬ ಚೆನ್ನಾಗಿ ಲಾಭ ಆಗಿದೆ ಅತ್ತೆ. ತುಂಬ ಚೆನ್ನಾಗಿ ಅಮೌಂಟ್ ಎಲ್ಲನೂ ಕೊಟ್ಟಿದ್ದಾರೆ, ಅಲ್ಲೇ ಬ್ಯಾಂಕಲ್ಲಿ ಹಾಕಿದ್ದೀನಿ. ಮತ್ತೆ ಕೈಯಲ್ಲಿ ಸುಮ್ಮನೆ ಇಟ್ಕೊಳೋದಕ್ಕೆ ಏನಕ್ಕೆ, ಕಿರಾಣಿ ಐಟಮ್ ತರೋಕ್ಕೆ ಮಾತ್ರ ದುಡ್ಡಿಟ್ರೆ ಸಾಕು ಅಂದ್ಬಿಟ್ಟು ಮಾಡಿದ್ದೆ. ಹೋದ ವಾರ 10 ಲಕ್ಷ ಏನೋ ಲಾಭ ಬಂದಿದೆ ಅತ್ತೆ. ನಿಮ್ಗೆ ಹೇಳೋದನ್ನೇ ಮರ್ತ್ಬಿಟ್ಟೆ, ಹೇಳೋಣ ಅಂತ ಅಂದ್ಕೊಂಡೆ, ಆದರೂ ಕ್ಯಾಮೆ ಒಳಗಡೆ ಮರ್ತ್ಬಿಟ್ಟೆ. ಸರಿ ಆಯ್ತು ಕಣವ, ಒಳ್ಳೇದಾಗಲಿ ಬಿಡು. ಆ ಶ್ರೀಕಾಂತಪ್ಪ ಬುದ್ಧಿ ಕಲಿತಾನ, ನಿನ್ನ ದಾರಿಗೆ ಬರ್ತಾನೆ ಏನೋ ಗೊತ್ತಿಲ್ಲ. ನಿನ್ನ ಜೀವನಕ್ಕಾದ್ರೂ ಒಂದು ದಾರಿ ಆಗಿದ್ರೆ ಸಾಕು. ಕಡೆಗೆ ಏನು ಗೊತ್ತೇನ, ತುಂಬ ದಿವಸ ಆಯಿತು ಕಣೆ, ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಮೀಟ್ ಆಗೋಣ ಅಂತ ಹೇಳೋರೆ. ಅಕ್ಕಪಕ್ಕದ ಮನೆಯವರೆಲ್ಲ, ನನ್ನ ಬಾಲ್ಯದ ಗೆಳತಿಯರೆಲ್ಲನೂ ಫೋನ್ ಮಾಡಿದ್ರಾ, ಬರ್ರೆ ಎಷ್ಟು ದಿವಸ ಆಗೋಯ್ತು ಮಾತಾಡಿಲ್ಲ ಅಂತ ಹೇಳ್ತಾವ್ರು. ಆಮೇಲೆ ನನ್ನ ತಂಗಿನೂ ಸಿಗ್ತೀನಿ ಅಂತವಳೆ. ನಾನು ಹೋಗ್ಬಿಟ್ಟು ತಂಗಿ ತಾವನ್ನ ಮಾತಾಡ್ಕೊಂಡು ಬರ್ತೀನಿ, ನೀ ಈ ಕಡೆ ಆ ಕಡೆ ಸ್ವಲ್ಪ ಕ್ಯಾಮೆ ನೋಡ್ಕೊಳ್ಳೆ. ಇನ್ನೂ 5 ನಿಮಿಷದೊಳಗಡೆ ಬರ್ತೀನಿ ಕಣೆ, ಇಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬಿಟ್ರೆ ಅವಳು ಸಿಗ್ತಾಳೆ. ಅವಳೇನೋ ಮಾರ್ಕೆಟಿಗೆ ಬರ್ತೀನಿ ಅಂತಂದವಳೆ. ನಾನು ತರಕಾರಿ ತಗೊಬರ್ತೀನಿ, ನಾಳೆ ಅಡುಗೆಗೆ ಬೇಕಲ್ಲ, ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿದೆ. ನಾಳೆನೂ ಇಲ್ಲೇ ಅವ್ರಿಗೆ ಊಟ ತಿಂಡಿ ಎಲ್ಲ ಕೊಟ್ಟು ಬಿಡೋಣ, ಅಷ್ಟಾಗಿ ಬೇಗ ಕ್ಯಾಮೆ ಆಯ್ತದೆ. ಸರಿನಾ? ಇಲ್ಲ ಅಂದರೆ ಅವ್ರ ಮನೆ ತಾವ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮನೆ ಪಾತ್ರೆ ತೊಳೆದು ನೆಲ ಮುಸುರಿ ಮೊಡ್ಸೋ ತನಕ ತುಂಬ ತಡ ಆಯ್ತದೆ. ಮನೆಗೆ ಎಲ್ರಿಗೂ ಅಡುಗೆ ಮಾಡಿ ದಬಾಕ್ ಬರ್ಬೇಕು ತಾನೆ. ನಾವು ಇಲ್ಲೇ ಮಾಡಿಬಿಟ್ರೆ ಒಬ್ಬರು ಪಾತ್ರೆ ತೊಳೆದು ಒಬ್ಬನೆಲ್ಲ ಒರೆಸಿ ಒಬ್ಬರು ಅಡುಗೆ ಮಾಡಿ ತರಕಾರಿ ಕೊಚ್ಚೋದ್ರೊಳಗಡೆ 5 ನಿಮಿಷದೊಳಗೆ ಪಟಾಪಟ ಅಂತ ಅಡುಗೆ ಆಗಿಬಿಡುತ್ತೆ. ಕ್ಯಾಮೆನು ಜಾಸ್ತಿ ಆಯ್ತದೆ. ಮತ್ತು ನಾಳೆ ಎಷ್ಟು ಆರ್ಡರ್ ಬರುತ್ತೋ ಅಂತ ಗೊತ್ತಿಲ್ಲ. ಇವತ್ತು ಬೇರೆ 10,000 ಬಂದಿದೆ, ನಾಳೆ ಅದೇ ವೈಕುಂಠ ಸಮಾರಾಧನೆಗೆ ಬೇರೆ ಹೋಳಿಗೆ ಮಾಡ್ಕೊಡ್ಬೇಕಲ್ಲ. ಸರಿನಾ? ತರಕಾರಿ ತಗೊಂಡು ಹಾಗೆ ನನ್ನ ತಂಗಿನ ಮಾತಾಡ್ಸ್ಕೊಂಡು ಬರ್ತೀನಿ. ಸರಿ ಆಯ್ತು ಅತ್ತೆ, ಹೋಗಿ ಬನ್ನಿ. ಹುಷಾರು ಗಂಗಾ, ಮನೆ ಕಡೆ ಜೋಪಾನ. ನಿಮ್ಮ ಮಾವಂಗೆ ಏನಾದರೂ ಬೇಕಂತಂದ್ರೆ ಕೊಡ್ಬಿಡವ, ಇಲ್ಲ ಅಂದ್ರೆ ವಟ 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 ಅಂತಿರತ್ತೆ ಅದು. ಸರಿ ಅತ್ತೆ, ಹೋಗಿ ಬನ್ನಿ. ಎಲ್ಲ ಮನೆ ಸೊಸೆಂದಿರಿಗೂ ಇಂಥ ದೇವತೆ ಅಂತ ಅತ್ತೆ ಸಿಕ್ಬಿಟ್ರೆ ಎಂಥ ಕೆಟ್ಟ ಗಂಡನಾದ್ರೂ ಬದಲಾಯಿಸ್ಬೋದು. ಎಷ್ಟು ಜನದ ಪುಣ್ಯದ ಫಲವೋ ಗೊತ್ತಿಲ್ಲ, ಇಂಥ ದೇವರಂತ ಅತ್ತೆ ಸಿಕ್ಕಿದ್ದಾರೆ. ತಾಯಿ ಸ್ವರೂಪದಲ್ಲಿ ಸಿಕ್ಕಿರೋದು. ತಾಯಿ ಆದ್ರೂ ಒಂದು ಮಾತು ಬೈದು ಬುದ್ಧಿ ಹೇಳ್ಬೋದಿತ್ತು, ಆದರೆ ಈ ಅತ್ತೆ ಅದನ್ನು ಮಾಡೇ ಇಲ್ಲ. ಎಷ್ಟು ಸೂಕ್ಷ್ಮವಾಗಿ ನನ್ನ ದಾರಿಯನ್ನು ಸುಲಭಗೊಳಿಸ್ಬಿಟ್ಟಿದ್ದಾರೆ. ನಮ್ಮ ಕರ್ತವ್ಯಕ್ಕೆ ಈ ರೀತಿ ಅತ್ತೆಯಿಂದಲೂ ಸಪೋರ್ಟ್ ಮಾಡಿಬಿಟ್ರೆ ಸೊಸೆಯಂದ್ರು ನಿಜವಾಗ್ಲೂ ಮನೆಗೆ ಬಂದಿರುವ ಮಹಾಲಕ್ಷ್ಮಿ ಥರನೇ ಇರ್ತಾರೆ. ಇಲ್ಲ ಅಂದರೆ ಜಗಳಗಳಂತೂ ಗ್ಯಾರಂಟಿ. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ ಸ್ನೇಹಿತರೆ? ದಯವಿಟ್ಟು ವಿಡಿಯೋ ಇಷ್ಟ ಆಗ್ತಾ ಇದೆಯಾ, ಇಷ್ಟ ಆಗ್ತಾ ಇಲ್ವಾ, ಏನಾದರೂ ಕಥೆಯಲ್ಲಿ ಚೇಂಜಸ್ ಮಾಡಬೇಕಾ ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ ಒಳಗಡೆ ನಿಮ್ಮ ಸಲಹೆ ಸೂಚನೆಗಳನ್ನು ತಿಳಿಸಿ ಸ್ನೇಹಿತರೆ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಭಗವಂತನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಒಳಿತನ್ನು ಮಾಡಲಿ. ಇವತ್ತಿನ ದಿವಸ ಶುಭವಾಗಿರಲಿ. ನಿಮ್ಮ ಬದುಕು ಸದಾ ನಗನಗ್ತಾ ಇರಲಿ. ಒಂದು ದಿವಸ ಸಂತೋಷ ಬರ್ಬೋದು, ಒಂದು ದಿವಸ ಕಷ್ಟನೂ ಬರ್ಬೋದು. ಕಷ್ಟ ಬಂತೆಂದು ಅಳದಿರಿ, ಸಂತೋಷ ಸುಖ ಬಂದಿತೆಂದು ನಗದಿರಿ. ಒಬ್ಬರಿಗೆ ಸನ್ಮಾನ ಮಾಡಲು ಸಾಧ್ಯವಿಲ್ಲದಿದ್ದರೂ ಪರವಾಗಿಲ್ಲ, ಒಬ್ಬರನ್ನು ಅವಮಾನಿಸುವ ಹಕ್ಕು ನಮಗಿಲ್ಲ. ನಾನು ಎಲ್ಲೋ ಒಂದು ಕಡೆ ಈ ನಾಣ್ಣುಡಿಯನ್ನು ಕೇಳಿದ್ದೇನೆ. ನಾವು ಉಪ್ಪಿನ ಥರ ಇರಬೇಕಂತೆ. ಉಪ್ಪು ತಿಂದ್ರೂ ಹಿತವಾಗಿರಬೇಕು, ತಿಂದೆ ಹೋದ್ರೂ ಹಿತ ಅನಿಸದೇ ಇರಬೇಕು. ಯಾಕೆಂದರೆ ಉಪ್ಪು ತಿಂದರೆ ರುಚಿ ಹೌದು, ಅತಿಯಾಗಿ ತಿಂದರೆ ಅದು ಅನಾರೋಗ್ಯ ಕೂಡ ಹೌದು. ಅದಕ್ಕೋಸ್ಕರ ನಾವು ಉಪ್ಪಿನಂತೆ ಜೀವನ ಮಾಡೋಣ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ಈ ಗಂಗಾಳ ಅನಂತ ವಂದನೆಗಳು ಸ್ನೇಹಿತರೆ. ನಿಮ್ಮೆಲ್ಲರ ಬದುಕು ಸದಾ ಹಸನಾಗಿರಲಿ. ಎಷ್ಟೋ ಜನರ ಕನಸು ನನಸಾಗುವುದು ತುಂಬ ವಿರಳ. ನನಸಾಗಿರುವವರು ಅಹಂಕಾರ ಪಡೆದಿರಿ ಅನುದಿನ. ವಿಡಿಯೋ ತುಂಬಾ ಲೆಂತಿ ಆಗ್ತಾ ಇದೆ, ಇಲ್ಲಿಗೆ ಮುಗಿಸ್ತಾ ಇದ್ದೀರಿ. ಧನ್ಯವಾದಗಳು. ಅತ್ತೆಯ
ತಂಗಿ ಜೊತೆ ಸ್ನೇಹಿತೆ ಜೊತೆಯರ ಮಾತು ನಾಳೆಯ ವಿಡಿಯೋದಲ್ಲಿ ನೋಡೋಣ. ಇದೇನಿದು ಶಾಂತಲ, ಇನ್ನು ಗಿರಿಜಾ ಬಂದೇ ಇಲ್ಲ? ಫೋನ್ ಮಾಡಿಬಿಟ್ಟು ಎಷ್ಟೊತ್ತಾಯಿತು, ಇನ್ನು ಯಾಕೋ ಬರೋಂಗೆ ಕಾಣಿಸ್ತಾ ಇಲ್ಲ. ನಾವು ಹೊರಡೋದೇ ಏನು ಕತೆ? ಸಾಯಂಕಾಲ ಆಗ್ತಾ ಬಂದರೆ ಆಮೇಲೆ ಬಸ್ ಹಿಡ್ಕೊಂಡು ಹೋಗೋದು ಕಷ್ಟ ಆಯ್ತದೆ. ಶಕುಂತಲ, ಹೋಗ್ಬಿಡೋಣ ನಾವು. ಗಿರಿಜಾ ಬರ್ತಾಳ ಇಲ್ವೋ ಗೊತ್ತಿಲ್ಲ. ಆಮೇಲೆ ಸಾಯಂಕಾಲ ಆಗ್ತಾ ಬಂದಂಗೆ ಎಲ್ಲ ಆಫೀಸರ್ಸು ಎಲ್ಲ ಮನೆಗೆ ಹೋಗೋ ಟೈಮಲ್ಲಿ ಟ್ರಾಫಿಕ್ ಜಾಮ್ ಆಯ್ತದೆ, ಬಸ್ಸಲ್ಲಿ ಜಾಗನೂ ಸೀಟು ಸಿಗಲ್ಲ. ನಮ್ಮ ಹತ್ರ ನಿಂತ್ಕೊಂಡು ಹೋಗೋಣ ಅಂದ್ರೆ ಅದಕ್ಕೂ ಆಗಲ್ಲ. ಮುಂಚೆ ಆದರೆ ಸಹಾಯ ಸಹಕಾರ ಅಂತ ಮಾಡ್ತಾ ಇದ್ರಿ, ಇವಾಗ ಫ್ರೀ ಬಸ್ ಆಗಿರೋದಕ್ಕೆ ಎಲ್ಲರೂ ಫ್ರೀಯಾಗಿ ಹೋಗೋದು ತಾನೆ. ನಾವು ಯಾಕೆ ಅವ್ರಿಗೆ ಹೆಲ್ಪ್ ಮಾಡಬೇಕು, ನಾವು ಯಾಕೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೆಣ್ಮಕ್ಳು ಯೋಚನೆ ಮಾಡ್ತಾರೆ. ಗಂಡು ಮಕ್ಕಳು ಇವ್ರು ಫ್ರೀಯಾಗಿ ಹೋಗೋರು ತಾನೆ, ನಾವು ದುಡ್ಡು ಕೊಟ್ಟು ಹೋಗೋರು, ಕೂತು ಬಿಟ್ಟ ಹೋಗೋಣ ಆರಾಮು, ಇವ್ರು ನಿಂತ್ಕೊಂಡು ಹೋಗ್ಲಿ ಅಂತ ಯೋಚನೆ ಮಾಡ್ತಾವ್ರೆ. ಈ ಫ್ರೀ ಬಸ್ ಬಿಟ್ಟಿರೋದ್ರಿಂದನೇ ಹಿಂಗಾಗಿರೋದು. ನಮ್ಮನೇಲಂತೂ ಫ್ರೀ ಬಸ್ ತಾನೆ, ನೀವು ಹೋಗ್ಬಿಟ್ಟು ಬಾ ನೆಂಟ್ರಷ್ಟ್ರ ಮನೆಗೆ, ನಾನೇನು ಬರೋದಿಲ್ಲ ಅಂತ ನಮ್ಮನೆಯವ್ರು ಹೇಳ್ತಾರೆ. ಯಾವಾಗಲೂ ನಾನು ಒಂಟಿ ಪಿಶಾಚಿ ಆಗಿಬಿಟ್ಟಿದ್ದೀನಿ ಈ ಫ್ರೀ ಬಸ್ ಬಂದಿರೋವಾಗಿಂದ. ನಮಗೆ 10 ರೂಪಾಯಿಗೆ 20 ರೂಪಾಯಿ ಟಿಕೆಟ್ ಹರಿತಾ ಇದ್ದಾರೆ, ನಿಮ್ಗೆ ಫ್ರೀ ತಾನೆ, ಹೋಗ್ರಿ ಅಂತಾರೆ. ಅಪ್ಪನ ಮನೆಗಾರು ಹೋಗು, ಮಗಳ ಮನೆಗಾರು ಹೋಗು, ಅಣ್ಣ ತಮ್ಮಂದಿರ ಮನೆಗಾರು ಹೋಗು ಅಂತ ಕಳಿಸ್ತಾವ್ರೆ. ಏನು ಅನ್ನೋದು, ಈ ಫ್ರೀ ಬಸ್ ಒಳ್ಳೆದಾಗತ್ತೋ ಕೆಟ್ಟದಾಗತ್ತೋ ಒಂದು ಗೊತ್ತಿಲ್ಲ ಕಣಕ್ಕ ನಂಗೂನು. ಶಕುಂತಲ, ನೀನು ಹೇಳ್ತಾ ಈ ಮಾತು ಮಾತ್ರ 100ಕ್ಕೆ 100 ಸತ್ಯ ಕಣವ. ನಮ್ಮನೆಯಲ್ಲಿ ಮಗನು ಅಂತಾನೆ ಗಂಡನು ಅಂತಾನೆ, ನಿಮಗೆ ಫ್ರೀ ಬಸ್ ತಾನೆ, ಅತ್ತೆ ಸೊಸೆ ಹೋಗ್ಬಿಟ್ಟು ಕಿರಾಣಿ ಐಟಮ್ ಎಲ್ಲ ತಗೊಬನ್ನಿ, ದಿನಸಿ ಐಟಮ್ ತಗೊಬನ್ನಿ, ತರಕಾರಿ ಐಟಮ್ ತಗೊಬನ್ನಿ ಅಂತ ಹೇಳ್ತಾ 24 ಗಂಟೆ ರೇಷನ್ ತರೋಕೆ ನಾವೇ ಹೋಗ್ಬೇಕು ಅಂತ ಹೇಳ್ತಾವ್ರೆ. ಇವಾಗ ನಿಮ್ಗೆ ಫ್ರೀ ಬಸ್ ತಾನೆ, ಹೋಗಿ ಬನ್ನಿ. ಮುಂಚೆ ಆದ್ರೆ ನಮ್ಮನೆಯವರು ಮಗ ತಗೊಬಂದು ಹಾಕ್ತಾ ಇದ್ರು, ನಾವು ಬೇಯಿಸಾಕ್ತಾ ಇದ್ವಿ. ಇವಾಗ ಫ್ರೀ ಬಸ್ ತಾನೆ, ಹೋಗಿ ಅಂತ ಹೇಳ್ತಾರೆ. ಆ ಕಿರಾಣಿ ಐಟಮ್ ಎಲ್ಲ ಕ್ವಿಂಟಲ್ ಲೆಕ್ಕದಲ್ಲಿ ತರ್ತೀವಿ, ಅಕ್ಕಿನೋ ಸಕ್ಕರೆನೋ ಬೇಳಿನೋ, ಅದನ್ನೆಲ್ಲ ನಾವು ಎತ್ಕೊಂಡ್ಬರಕಾಯ್ತದೆ. ಆ ಬಸ್ ಆ ಕಡೆಯಿಂದ ಈ ಕಡೆಗೆ ಎತ್ತಾಕಣಕ ಹೋಗಕ್ಕಾಗತ್ತೆ? ಆಗಲ್ಲ ಕಣಕ್ಕ. ಅಲ್ಲಿ ಬಸ್ನಲ್ಲಿ ರಶ್ ಏನಾದ್ರು ಇದ್ರು ಅಂದ್ರೆ ಇದೇನು ಊಟ ತಂದು ಹಾಕಿರಿ ಅಂತ ಜಗಳ ಹೊಡಿತಾರೆ. ನಮ್ಮ ಮನೇಲಿ ನಿಮ್ಗೆ ಫ್ರೀ ಬಸ್ ತಾನೆ, ಹೋಗ್ತಾಗ ಬರ್ರಿ ಅಂತ ಹೇಳ್ತಾರೆ. ಯಾವ ಕಡೆಗೆ ಹೋಗುದು ಅಂತಾನೆ ಗೊತ್ತಾಯ್ತಲ್ಲ. ಒಳ್ಳೆ ಪಜಿತಿ ಆಗ್ತಾ ಇದೆ ಕಣಕ್ಕ ಇದು. ಇವಾಗ ಈ ಫ್ರೀ ಬಸ್ ಅನ್ನೋದು ಮನೆ ಗಣಸರೆಲ್ಲ ಸ್ಟ್ರೈಕ್ ಮಾಡಕ್ ಶುರು ಮಾಡವ್ರೆ. ಶಾಂತಲ, ನಡಿ ಹೋಗೋಣ. ನಾವು ಪಾರ್ಕಿಗೆ ಬಂದು ಕೂತು 2 ಅವರ್ ಆಯಿತು, ಇನ್ನೂ ಗಿರಿಜಾನ ಪತ್ತೆನೇ ಇಲ್ಲ. ಬರೀ ಸುಮ್ಮನೆ ಏನಕ್ಕೆ 5:30 ಮೇಲೆ ಸೊಳ್ಳಿ ಕಚ್ಕೊಳೋಕೆ. ಹೋಗೋಣ ನಡಿ, ನಾಳೆ ಯಾವತ್ತಾದ್ರೂ ಮೀಟ್ ಆಗೋಣ. ಸರಿ ಆಯ್ತು, ನಡಿ ಆತ ಕಡೆ. ಇದೇ ಇದು ಶಾಂತಲ ಶಕುಂತಲ, ನಂತವ ಬರಕ್ಕೆ ಹೇಳ್ಬಿಟ್ಟು ನೀವಿಬ್ರು ಹೊರಡ್ತಾ ಇದ್ದೀರಾ? ಎಲ್ಲಿ ಹೊರಟ್ರಿ? ಗಿರಿಜಿ, ಇನ್ನೇನು ಮಾಡೋದು, ನಾವು ಮೀಟ್ ಆಗಕ್ಕೆ ಹೇಳ್ಬಿಟ್ಟು 4 ಗಂಟೆಗೆ ಹೇಳಿದ್ವಿ. ಇವಾಗ ನೋಡಿದ್ರೆ 5 ಗಂಟೆ ಆಯ್ತು. ನಾವು ಮನೆಗೆ ಹೋಗೋಣ ಅಂತ, ನೀವಂತೂ ಬರೋದಿಲ್ಲ ಅಂತ ಅಂದ್ಬಿಟ್ಟು ನಾವು ಮನೆಗೆ ಹೊರಟಿವಿ. ಶಾಂತಲ ಶಕುಂತಲ, ಸಾರಿ ಮನೇಲಿ ಸ್ವಲ್ಪ ಜಾಸ್ತಿ ಕೆಲಸ ಆಯ್ತಾ, ಅದನ್ನೆಲ್ಲ ಮುಗಿಸ್ಬಿಟ್ಟು ಬಸ್ಸಿಗೆ ಬರುತ್ತವ ಸ್ವಲ್ಪ ಲೇಟ್ ಆಗೋಯ್ತು, ಕ್ಷಮಿಸ್ರಿ. ಸಾರಿ, ನಿಮ್ಗೆ ಬೇಗ ಹೇಳ್ಬಿಟ್ಟು ನಾನು ಲೇಟಾಗಿ ಬಂದೆ. ಏನು ಮಾಡೋದು, ಮನೇಲಿ ಸ್ವಲ್ಪ ಕ್ಯಾಮೆ ಜಾಸ್ತಿ ಇತ್ತು, ಅದಕ್ಕೆ ಲೇಟ್ ಆಗೋಯ್ತು. ಬನ್ನಿ ಕುಕ್ಕರವನಿ ಮಾತಾಡೋಣಂತೆ. ನನ್ನ ತಂಗಿನೂ ಮೀಟ್ ಆಗಕ್ಕೆ ಬರ್ತೀನಿ ಅಂತವಳೆ. ಅಕ್ಕ ಅಲ್ಲಿ ಪಾರ್ಕ್ ತವ ಕಾಯ್ತಾ ಇರು, ನಾನು ಬರ್ತೀನಿ ಅಂದವಳೆ. ನಿಮ್ಮ ಹತ್ರನೂ ಮಾತಾಡ್ಕೊಂಡು ಅವಳು ತವನು ಮಾತಾಡ್ಕೊಂಡು ಮನೆಗೆ ಹೋದ್ರಾಯ್ತು ಅಂತ ನಾನು ಬಿರ್ನೆ ಬರ್ತಾ ಇದ್ದೀನಿ. ಆದ್ರೆ ಏನು ಮಾಡೋದು, ನಮ್ಮ ಟೈಮಿಗೆ ಬಸ್ ಸಿಗಬೇಕು, ಬಸ್ ಟೈಮಿಗೆ ನಾವು ಬರಬೇಕು. ಮನೆ ತಾವ ಕೆಲಸ ಕ್ಯಾಮೆ ಎಲ್ಲ ಇರ್ತದಲ್ಲ, ಅದನ್ನೆಲ್ಲ ಮುಗಿಸ್ಬಿಟ್ಟು ಬರೋ ತಾವ ಲೇಟ್ ಆಗಿಬಿಡತ್ತೆ. ಏನು ಮಾಡೋದು? ಗಿರಿಜಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದೆಯಾ. ನಮಗೆ ಕ್ಯಾಮೆ ಇರಲ್ವೇ ಮನೆ ತಾವ? ಅಲ್ಲ, ತಿಂಗಳಲ್ಲಿ 1 ದಿವಸ ಈ ಸ್ನೇಹಿತರ ಜೊತೆ ಮಾತಾಡಬೇಕು ಅಂತ ಅನಿಸ್ತಾ ಇಲ್ಲ ಅಲ್ಲ ನಿಮಗೆ? ನೀ ಯಾಕೆ ಮಾತಾಡ್ತೀಯಾ? ಅದೇನೋ ಬಿಸ್ನೆಸ್ಸು ಅಂತ ದೊಡ್ಡದಾಗಿ ಶುರು ಮಾಡಿದೀಯಾ? ನಾವೆಲ್ಲ ಎಲ್ಲಿ ಬೇಕಾಯ್ತಾರೆ ನಿಮಗೆ? ಶಾಂತಲ, ನೀನೇನು ಹಿಂಗೆ ಹೇಳ್ತಾ ಇದೀಯಾ? ಯಾಕೆ ನೀನು ಮಾಡಲ್ವೇ? ಅದೇನೋ ಮೊಬೈಲ್ನಾಗ ರೀಲ್ಸ್ ಅಂತ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಕುಣಿತಾ ಇದೆಯಾ? ಅದೇನು ಕ್ಯಾಮೆ ಅಲ್ವೇ? ಇದೇನು ಗಿರ್ಜಾ ಮಾಡ್ತಾವಳೆ ಅಂತ ಹೇಳ್ತಾವಳೆಯಾ? ನೀ ಮಾಡೋದು ಕ್ಯಾಮೆ ಅಲ್ವೇ? ಬೆಳಗಿನ ಸಾಯಂಕಾಲ ಊಟ ಆಫೀಸ್ಗೆ ಹೋಗೋರು ಅಡುಗೆ ತಿಂಡಿ ಊಟ ಉಪಚಾರ ಮಾಡಲ್ವೇ? ಹಂಗೆ ನಮ್ಮ ಗಿರ್ಜಾಕನು ಏನೋ ಅಂತ ಕೆಲಸ ಮಾಡ್ತಾವಳೆ. ನಿನಗೆ ಯಾಕವ್ವ ಅದು? ಇದೇ ಇದು, ನೀವು ಗೆಳತಿಯರ ಇಲ್ಲ ಶತ್ರುಗಳ ಅಂತ ಗೊತ್ತಾಯ್ತಾ ಇಲ್ಲ. ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ ಅಂತ ಕಾಲು ಎಳಿತಾ ಇದ್ದೀರಾ. ಏನೋ ಮೀಟಪ್ ಆಗೋಣ, ಒಂದಿಷ್ಟು ಕಷ್ಟ ಸುಖ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ನೀವು ನೋಡಿದ್ರೆ ಎಲ್ಲರ ಮನೆಗೂ ಕ್ಯಾಮೆ ಇರ್ತದೆ. ಕ್ಯಾಮೆ ಇಲ್ಲದೆ ಇರೋ ಮನೆ ಯಾವ್ದಾದ್ರು ಹೋಯ್ತಾ? ಸಾವಿಲ್ದ ಮನೆ ಇಲ್ಲ, ಕ್ಯಾಮೆ ಇಲ್ಲದೆ ಇರೋ ಮನೆನೂ ಇಲ್ಲ. ಅಯ್ಯೋ ಗಿರ್ಜಿ, ಹಂಗಲ್ವೇ? ಸಾವಿಲ್ದ ಮನೆ ಯಾವುದೂ ಇಲ್ಲ, ಕೆಲಸ ಇಲ್ಲದೆ ಇರೋ ಹೆಣ್ಮಕ್ಳು ಯಾರೂ ಇಲ್ಲ ಅಂತ ಅರ್ಥ. ಅವ್ರು ಎಂಥದೇ ಹೆಣ್ಮಕ್ಳಾಗಿದ್ರು ಹೊಟ್ಟೆ, ಅವ್ರ ಹೊಟ್ಟೆಗೆ ತಾವನಾದ್ರೂ ದುಡ್ಕೊಂಡು ತಿನ್ಲೇಬೇಕು. ಅದಕ್ಕೆ ಹೇಳೋದು ಹೆಣ್ಮಕ್ಳು ಅಣಿ ಬರ ಅಂತ.
ಗಂಡ ಕಟ್ಕೊಂಡ್ರು ಕೆಲಸ ಮಾಡಬೇಕು, ಗಂಡ ಕಟ್ಕೊಳ್ಳದೆ ಹೋದ್ರೂ ಕೆಲಸ ಮಾಡಬೇಕು. ಕೆಲಸ ಮಾಡೋಕೆ ಅಂತ ಹುಟ್ಟಿರೋರೇ ಹೆಣ್ಮಕ್ಳು ಅಂತ ಅರ್ಥ. ಅಯ್ಯ, ಮನೆ ಸಂಸಾರ ಮಕ್ಕಳು ಮೊಮ್ಮಕ್ಕಳು ಅಂತ ಇದ್ಮೇಲೆ ಕ್ಯಾಮೆ ಮಾಡ್ಬೇಕು ತಾನೆ. ಅದಕ್ಕೆ ತಾನೆ ಹೇಳೋದು ಸಂಸಾರ ಅಂತ. ಇಲ್ಲಾಂದ್ರೆ ಯಾಕಂತಿದ್ರು ಸನ್ಯಾಸಿ ಅಂತಿದ್ರು. ಬರ್ರಿ ಬರ್ರಿ, ಸ್ವಲ್ಪ ಕುತ್ಕೊಂಡಾರು ಮಾತಾಡೋಣ. ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಮಂಡಿ ನೋವು ಶುರುವಾಗ್ಬಿಡುತ್ತೆ. ಈ ಚಳಿಗಾಲ ಬೇರೆ, ಮಂಡಿ ನೋವು ಸ್ವಲ್ಪ ಜಾಸ್ತಿ ಆಗೋದು ಹೆಚ್ಚು. ವಾತಾವರಣ ಆಗ್ಬಿಟ್ಟಿದೆ ಇವಾಗ. ಸಿಕ್ಕಾಪಟ್ಟೆ ಚಳಿ ಬೀಳ್ತಾ ಇದೆ. ಕುತ್ಕೊಂಡು ಮಾತಾಡೋಣ. ಯಾಕೆ ಬರೀ ಸುಮ್ಮನೆ ನಿಂತ್ಕೊಂಡು ಮಾತಾಡ್ಕೊಂಡು ಮಂಡಿ ನೋವು ತರಿಸ್ಕೊಳ್ಳೋದು? ಸರಿ ಆಯ್ತು, ಕುತ್ಕೊಂಡೆ ಮಾತಾಡೋಣ. ನಾವೇನೋ ನೀ ಬರೋದಿಲ್ಲ ಅಂದ್ಬಿಟ್ಟು ಮನೆ ಹೊರಟಿದ್ವಿ. ಇವಾಗ ನೀ ಬಂದೆಲ್ಲ, ಇನ್ನೊಂದು 10 ನಿಮಿಷ ಕೂತ್ಬಿಟ್ಟು ಹಂಗೆ ಹೊರಡ್ತೀವಿ. ಮನೆ ಸುತ್ತಾವ ನಮಗೂ ಕ್ಯಾಮೆ ಐತೆ. ಮನೆ ತವ ಎಲ್ರಿಗೂ ಕ್ಯಾಮೆ ಇರ್ತದೆ, ಇನ್ನು ಬೀದಿಲ ಕ್ಯಾಮೆ ಇರ್ತದೆ. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗೋಣ. ಏನೋ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಭೇಟಿ ಆಗ್ತೀವಿ ನಾವು. ಒಂದಿಷ್ಟು ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋಣ ಬಿಡು. ಮನೆ ತಾವ ಅಡುಗೆ ಮಾಡೋಕ್ಕಾಗೋಕ್ಕಿಲ್ಲ ಅಂದ್ರೆ ಅಲ್ಲೆಲ್ಲಾದ್ರೂ ಹೋಟೆಲಲ್ಲಿ ಇಸ್ಕೊಂಡು ಹೋಗೋಣ ತಿಂಡಿನ ಊಟನ. ಶಾಂತರ ಶಕುಂತಲ, ಚೆನ್ನಾಗಿದ್ದೀರಿ ಅಂದ್ರವ? ಇವಾಗ ಬೇರೆ ಮದುವೆ ಇಲ್ಲ, ಮುಂಜಿಲ್ಲ, ಉಪನಯನ ಇಲ್ಲ, ಅಲ್ಲೇನು ನಾಮಕರಣನೂ ಇಲ್ಲ, ಕನ್ಯಾ ಸಂಸ್ಕಾರನೂ ಇಲ್ಲ. ಅದಂಬುದು ನಾವೇನು ಭೇಟಿ ಆಗೋದೇ ಇಲ್ಲದೆ ಇರುವಂಗೆ ಆಗೋಗ್ಬಿಟ್ಟಿದೆ. ಇಲ್ಲ ಅಂದ್ರೆ ಎಲ್ಲ ಫಂಕ್ಷನ್ ಶುರುವಾಗಿದ್ರೆ ಅವ್ರು ಮರಿತಾವ, ಇದು ಮರಿತಾವ, ಎಂಗೇಜ್ಮೆಂಟ್ ತಾವ ಆದ್ರೂ ಸಿಗ್ತಿದ್ವಿ. ಎಲ್ರಿ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಇದೇನಿದು ಗಿರ್ಜಿ? ಮೊನ್ನೆ ತಾನೇ ಅದೇ ನಮ್ಮ ಕ್ಲಾಸ್ಮೇಟು ಪರಿಮಳ ಇತ್ತಲ್ಲ, ಅದ್ರ ಮೊಮ್ಮಗಂದು ನಾಮಕರಣ ಆಯ್ತು. ಕರ್ದಿಲ್ವೇ? ಯಾಕೆ ನೀನು ಬಂದಿಲ್ಲ? ನಾವೆಲ್ಲ ಹೋಗಿದ್ವಿ. ಯಾಕೆ ಬಂದಿಲ್ಲವಾ? ನಿಮ್ಗೇನು ಕರ್ದಿಲ್ವೇ? ಯಾಕೆ ನಿಮಗೆ ಅವಳಿಗೆ ಆಗಲ್ವಾ? ಪರಿಮಳನೇ ಬಂದು ಕರೆದ್ಬಿಟ್ಟು ಹೋಗವಳೆ ನಮ್ಮನಿಗೆಲ್ಲ. ನನ್ನ ಮೊಮ್ಮಗ ಊಟವನ್ನೇ ನಾಮಕರಣ ಮಾಡ್ತೀನಿ ಅಂದ್ಬಿಟ್ಟು ಅದೇ ಅನ್ಕೊಂಡ್ವಿ. ಎಲ್ಲರೂ ಮಾತಾಡ್ಕೊಂಡ್ವಿ. ಇದೇನಿದು ಗಿರ್ಜಂಗ್ ಪರಿಮಳ ಕರೆದಿಲ್ವೇ? ಪರಿಮಳನ ಹತ್ರ ಕೇಳಬೇಕು ಅಂತ ಅನ್ಕೊಂಡೆ. ಆಮೇಲೆ ಕರೆದೇ ಹೋದ್ರೆ ಯಾಕೆ ಬರೀ ಸುಮ್ಮನೆ ಅಂತ ಸುಮ್ಮನೆ ಹೊಡೆದ್ಬಿಟ್ಟೆ. ನಾವೆಲ್ಲ ಮೊನ್ನೆ ಹೋಗಿದ್ವಿ, 15-20 ಜನ ನಾವೆಲ್ಲ ಫ್ರೆಂಡ್ಸ್ ಸಿಕ್ಕಿದ್ವಿ. ನೀನೇ ಬಂದಿಲ್ಲ ಕಣಮ್ಮ, ಯಾಕೆ? ಹೌದೇ? ಯಾಕೆ ಹಿಂಗೆ ಮಾಡ್ಬಿಟ್ಲು ಪರಿಮಳ? ಇದೇನು ಕಥೆ ಅಂತ ನಂಗೆ ಗೊತ್ತಿಲ್ವಲ್ಲ. ನನಗೆ ಗೊತ್ತೇ ಆಗಿಲ್ಲ ಪರಿಮಳ ಮೊಮ್ಮಗಂದು ನಾಮಕರಣ ಆಗಿದ್ದು. ಯಾಕೋ ಏನೋ ಗೊತ್ತಿಲ್ಲ ಕಣವ. ಅದಕ್ಕೇನೋ ಮೂಗು ತೋರಿಸ್ದಂಗೆ ಆಗಿರತ್ತೆ. ಅದಕ್ಕೇನಾದ್ರೂ ಕರ್ದಿಲ್ವೇನ? ಹೌದೇ ಗಿರ್ಜಿ? ಅಲ್ಲ ಕಣವ, ನಿನ್ ತಂಗಿ ಬಂದಿದ್ದು, ನೀನು ಬಂದಿಲ್ಲ. ನಿನ್ ತಂಗಿ ಕರ್ದವಳೆ ಪರಿಮಳ? ಹೌದೇ? ಏನಿದು ನಂಗೆ ಮಾತ್ರ ಕರ್ದಿಲ್ಲ, ಅವಳಿಗೆ ಕರ್ದವಳ? ಓಹೋ, ಯಾಕೆ ಹಿಂಗೆ ಮಾಡಿದ್ಲು ಅಂತ ಗೊತ್ತಿಲ್ವೇ? ಪರಿಮಳನಿಗೇನಾದ್ರೂ ನನ್ನ ಮೇಲೆ ಕೋಪ ಬಂದಿದೆ? ಏನು ಕತೆ? ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ಕಥೆಯನ್ನು ಶುರು ಮಾಡೋಣ. ಒಂಚೂರು ಸ್ವಲ್ಪ ನೋವಾಯಿತು. ಯಾಕೆ ಅಂತ ನಿಮ್ಮ ಹತ್ರ ಹಂಚ್ಕೋತೀನಿ ಸ್ನೇಹಿತರೆ. ನಾನು ಈ ವಿಡಿಯೋ ಮಾಡಬೇಕಿದ್ರೆ ಗಿರಿಜಾನ ತಂಗಿಯ ಪಾತ್ರವನ್ನು, ಗಿರಿಜಾನ ಇನ್ನೊಂದು ಕ್ಯಾರೆಕ್ಟರ್ನೇ ತಗೊಂಡು ಅವಳಿಗೆ ಡ್ರೆಸ್ಸನ್ನು, ಚೂಡಿದಾರವನ್ನು ಹಾಕಿ ಎಡಿಟಿಂಗ್ ಮಾಡೋಣ ಅಂತ ಅಂದ್ಕೊಂಡ. ಆದರೆ ಇದು ಏನಾಗಿದೆ ಕತೆ ಅಂತ ಕೇಳಿದ್ರೆ, ನಾನು 900 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೀನಿ. ಪ್ರೀಮಿಯಂ ಅಂತ ಏನೋ ಒಂದು ಆಪ್ಷನ್ ಇರುತ್ತೆ, ಏನಂತ ನನಗೂ ಗೊತ್ತಿಲ್ಲ. ಅದನ್ನು ಖರೀದಿ ಮಾಡಿದ್ದೀನಿ. ಆದರೆ ಏನು ಕತೆ ಅಂತ ಕೇಳಿದ್ರೆ, ಡ್ರೆಸ್ಗಳನ್ನೇ ಚೇಂಜ್ ಮಾಡೋಕ್ಕೆ ಕೊಡ್ತಾ ಇಲ್ಲ, ಆಪ್ಷನ್ನೇ ಕೊಡ್ತಾ ಇಲ್ಲ. ಅದು ಲಾಕ್ ಆಗಿಬಿಟ್ಟಿದೆ. ಏನು ಕತೆ ಅಂತಲೇ ಗೊತ್ತಿಲ್ಲ. ಹಾಗಂತ ಅಲ್ಲಿ ಆಪ್ಷನ್ ಇತ್ತು 300, 900, 600, 2000 ಅಂತ. ಮೋಸ್ಟ್ಲಿ ಕ್ಯಾರೆಕ್ಟರ್ಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕು ಅಂದರೆ 2000 ರೂಪಾಯಿ ಪ್ರೀಮಿಯಂ ತೊಗೋಬೇಕಿತ್ತು ಅನ್ಕೋತೀನಿ. ನಂಗೆ ತುಂಬ ಅಂದರೆ ತುಂಬಾ ನೋವಾಗ್ತಾ ಇದೆ ಸ್ನೇಹಿತರೆ. 2000 ರೂಪಾಯಿ ಅಂದರೆ ಎಷ್ಟೊಂದು ಕಾಸ್ಟ್ಲಿ ಆಯಿತು. ಈಗ 1 ವರ್ಷದ ಹಿಂದೆ ಇದನ್ನೇ 900 ರೂಪಾಯಿ ಕೊಟ್ಟು ನಾವು ತೊಗೊಂಡ್ರೆ ಎಲ್ಲ ಕ್ಯಾರೆಕ್ಟರ್ಗಳನ್ನು ಡ್ರೆಸ್ ಚೇಂಜ್ ಮಾಡ್ಬೋದಿತ್ತು, ನಾವೇ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ಕೋಬೋದಿತ್ತು. ಆದರೆ ಇವಾಗ ನೋಡಿದ್ರೆ ಸಡನ್ ಆಗಿ ಡಬಲ್ ಅಲ್ಲ ತ್ರಿಬಲ್ ಥರ 2000 ರೂಪಾಯಿ ನೇರಿಸ್ಬಿಟ್ಟಿದ್ದಾರೆ. ಈ ವಿಷಯ ನಂಗೆ ಗೊತ್ತಾಗ್ದೇನೆ ಇವಾಗ ಗಿರಿಜಾನಿಗೆ ಡ್ರೆಸ್ ಚೇಂಜ್ ಮಾಡಬೇಕಿದ್ರೆ ಹೋಗ್ಬಿಟ್ಟು ನೋಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ನೋವಾಯಿತು ಸ್ನೇಹಿತರೆ. ಇಷ್ಟೊಂದು ಅಮೌಂಟನ್ನು ಕಟ್ಟಿಬಿಟ್ಟು ನಾವು ವಿಡಿಯೋ ಕ್ಯಾರೆಕ್ಟರ್ ತೊಗೊಂಡು ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಅಷ್ಟೇ ವ್ಯೂಸ್ ಚೆನ್ನಾಗಿ ಬಂದಿದ್ರೆ ಮಾಡ್ಬೋದಿತ್ತು. ಆದರೆ ಯಾಕೋ ವ್ಯೂಸ್ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ. ಮೋಹನ್ ಆಗಿದ್ರೆ ಅದರಿಂದ ಒಂದಿಷ್ಟು ಸಂಪಾದನೆ ಅಂತ ಮಾಡ್ತಾ ಇದ್ರೆ ನಾವು 2000 ರೂಪಾಯಿ ಕೊಟ್ಟಿದ್ರು ತಪ್ಪು ಅಂತ ಅನಿಸ್ತಾ ಇಲ್ಲಾಗಿತ್ತು. ಇವಾಗ ನೋಡಿದ್ರೆ 900 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದೀನಿ. ಎಕ್ಸ್ಟ್ರಾ ಇವಾಗ ನಾನು ಡ್ರೆಸ್ ಕ್ಯಾರೆಕ್ಟರ್ನ ಚೇಂಜ್ ಮಾಡಬೇಕು ಅಥವಾ ಕ್ಯಾರೆಕ್ಟರ್ಗೆ ಡ್ರೆಸ್ಗಳನ್ನ ಚೇಂಜ್ ಮಾಡಬೇಕು, ಕಲರ್ ಚೇಂಜ್ ಮಾಡಬೇಕು ಅಂದರೆ ಮತ್ತೆ ಮಂತ್ಲಿಗೆ 600 ರೂಪಾಯಿ ಕೇಳ್ತಾ ಇದೆ. ತುಂಬ ಅಂದರೆ ತುಂಬ ನೋವಾಗ್ತಾ ಇದೆ. ಅದಕ್ಕೋಸ್ಕರ ನನ್ನನ್ನು ತೊಗೊಂಡಿದ್ದೀನಿ. ಅಂದರೆ ಈ ಥರ ಕ್ಯಾರೆಕ್ಟರ್ನ ತೊಗೊಂಡೆ. ಗಿರಿಜಾಳ ತಂಗಿಯ ಕ್ಯಾರೆಕ್ಟರ್ ಏನು ತೊಗೋಬೇಕು ಅಂತ ನಾನು ಆಸೆ ಪಟ್ಟಿದ್ನೋ ಆ ರೀತಿ ತೊಗೊಳಕ್ಕಾಗ್ತಾ ಇಲ್ಲ. ಏನೋ ಒಂದೊಮ್ಮೆ ಬಂದು ಹೋಗ್ತೀನಲ್ವ ನಾನು, ಅದಕ್ಕೋಸ್ಕರ ಈ ಕ್ಯಾರೆಕ್ಟರ್ನ ತೊಗೊಂಡಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಈ ಗಿರಿಜಾಳ ತಂಗಿಗೆ ನಾನು ಸೂಟ್ ಆಗಲ್ಲ. ಆದರೆ ಇದು ಅನಿವಾರ್ಯ ಸ್ನೇಹಿತರೆ. ಯಾಕೆಂದರೆ ಈಗಾಗಲೇ 900 ರೂಪಾಯಿ ಹಾಕಿ ನಾನು ಖರೀದಿ ಮಾಡಿರೋದ್ರಿಂದ ಮತ್ತೆ ನನಗೆ 2000 ರೂಪಾಯಿ ಹಾಕಿಬಿಟ್ಟು ಖರೀದಿ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಇನ್ನು ಮುಂದೆ ಇರುವಂಥ ಕ್ಯಾರೆಕ್ಟರಲ್ಲಿ ಎಷ್ಟು ಆಪ್ಷನ್ ಇದೆಯೋ ಅದರೊಳಗಡೆ ಮಾತ್ರ ನಾನು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೇನೆ ಅಷ್ಟೇ ಸ್ನೇಹಿತರೆ. ಮತ್ತೆ 2000 ರೂಪಾಯಿ ಅಮೌಂಟ್ ಹಾಕಿ ಖರೀದಿ ಮಾಡುವಷ್ಟು ಶಕ್ತಿ ನನಗಿಲ್ಲ. ಅದಕ್ಕೋಸ್ಕರ ಕ್ಷಮೆ ಇರಲಿ. ನೀವೆಲ್ಲರೂ ಅಡ್ಜಸ್ಟ್ ಮಾಡ್ಕೊತೀರಾ, ನನ್ನನ್ನು ಅರ್ಥ ಮಾಡ್ಕೊತೀರಾ ಅಂದ್ಬಿಟ್ಟು ಈ ವಿಷಯವನ್ನು ಹೇಳಿದ್ದೀನಿ. ನೋಡಿ ಗಿರ್ಜಿ, ನಿನ್ನ ತಂಗಿ ಬರ್ತಾ ಇದ್ದಾಳೆ. ಗಿರ್ಜಿ, ಏನು ಕಥೆ ಅಂತ ಅವಳ ಹತ್ರನೇ ಕೇಳೋರಂತೆ.
ಜಯ ಈಗ ಬಂದೇನವ. ಇಲ್ಲ ಕೂಕ ಬಾ, ಸುಸ್ತಾಗಿರತ್ತ ಕೂತ್ಕೊಂಡು ತಾವಸ್ಕೊ ಬಾ. ಅಕ್ಕ ಇವಾಗ ಬರ್ತಾ ಇದ್ದೀನಿ. ಬಸ್ಸಲ್ಲಿ ಸಿಕ್ಕಾಪಟ್ಟೆ ರಶ್, ಎಲ್ಲ ಮಹಿಳೆಯರಿಗೆ ಕಾರು ಬಾರು ಫ್ರೀ ಬಸ್ ಅನ್ನೋದು, ಅದಕ್ಕೆ ಸ್ವಲ್ಪ ತಡ ಆಗೋಯ್ತು. ಎಲ್ಲ ಸ್ಟಾಪ್ನಾಗೂ ಬಸ್ಸೇ ನಿಲ್ಸಲ್ಲ, ಜನ ರಶ್ ಇದ್ದಾರೆ ಅಂದ್ರೆ ಎಷ್ಟು ಬಸ್ಸನ್ನು ನಿಲ್ಸೋದೇ ಇಲ್ಲ. ನಾವು ಕೈ ಮಾಡಿ ಮಾಡಿ ಆಮೇಲೆ ಒಂದು ಬಸ್ ನಿಲ್ಸಿದ್ರು ಹಂಗೆ 2 ಬಸ್ ಚೇಂಜ್ ಮಾಡ್ಕೊ ಬರೋ ತನಕ ಲೇಟ್ ಆಗೋಯ್ತಕ್ಕ. ನೀ ಬಂದು ತುಂಬ ಹೊತ್ತಾಯ್ತಾ? ನಾ ಬಂದೇನು ತುಂಬ ಹೊತ್ತಾಗಿಲ್ಲ. ಶಾಂತಲ ಶಕುಂತಲ ಬಂದು ತುಂಬ ಹೊತ್ತಾಯ್ತು. ಅವ್ರು ಬೇಗ ಬಂದ್ಬಿಟ್ಟು ನಾನು ಬರೋದ್ರೊಳಗಡೆ ಹೋಗೋಕೆ ಶುರು ಮಾಡಿಬಿಟ್ಟಿದ್ರು. ನಾನು ಬಂದಿದ್ದು ನೋಡ್ಬಿಟ್ಟು ಇನ್ನೊಂದು 10 ನಿಮಿಷ ಮಾತಾಡ್ಕೊಂಡು ಹೋಗ್ತೀವಿ ಅಂತಂದ್ರು. ಓ ಹೌದೇ? ಶಾಂತಲಕ್ಕ, ಶಕುಂತಲಕ್ಕ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿದ್ದೀಯಾ? ಇದೇನಿದು ಕೂದಲೆಲ್ಲ 2 ಜುಟ್ಟು ಮಾಡ್ಕೊಬಿಟ್ಟಿದೀಯಾ? ಏನು ಹಿಪ್ಪಿ ಕಟ್ಟ? ಅಯ್ಯೋ ಆ ರೀತಿ ಏನಿಲ್ಲ ಕಣವ. ನಾನು ಮೊನ್ನೆ ತಿರುಪತಿಗೆ ಹೋಗಿದ್ನಾ, ಫುಲ್ ಬೋಳ್ಸಿಲ್ಲ, ಅರ್ಧ ಕೂದಲು ಕೊಟ್ಟಿದ್ದೀನಿ, ಅದಕ್ಕೆ ಈ ರೀತಿ ಜುಟ್ಟು ಹಾಕೊಂಡ್ಬಿಟ್ಟಿದ್ದೀನಿ. ಓ ಹೌದೇ? ಯಾವಾಗ ತಿರುಪತಿಗೆ ಹೋಗ್ಬಿಟ್ಟಿದ್ದೆ? ನನಗೆ ಏನು ಹೇಳೇ ಇಲ್ಲ. ಅಕ್ಕ ನಿಂಗೆ ಹೇಳ್ಬೇಕು ಅಂತ ಅನ್ಕೊಂಡ್ಬಿಟ್ರೆ ನೀನು ಇವಾಗ ಅದೇನೋ ಬಿಸ್ನೆಸ್ ಅಂತ ಶುರು ಮಾಡಿಬಿಟ್ಟು ಫುಲ್ ಬಿಜಿ ಇದೆಯಲ್ಲ, ನಾನು ಎಲ್ಲಿ ನಿನ್ನನ್ನು ಕರೆಯೋದು? ಅಲ್ಲ ಮಗ ಹೇಳಿದ್ ಕೇಳ್ಬಿಟ್ಟು ಸುಮ್ಮನೆ ಮನೇಲಿ ಟ್ಯಾಪ ಕೂತ್ಕೊಂಡಿದ್ದೆ ತಿರುಪತಿಗೂ ಹೋಗ್ಬೋದಿತ್ತು, ತಿಮ್ಮಾಪುರಕ್ಕೂ ಹೋಗ್ಬೋದಿತ್ತು. ಅದು ಬಿಟ್ಬಿಟ್ಟು ನಿಮ್ಮ ಮಗ ಹೇಳಿರೋದನ್ನ ಕೇಳಿದರೆ ಆ ಸೊಸೆ ಮಾತು ಕೇಳ್ಕೊಂಡ್ಬಿಟ್ಟು ಹಿಂಗೆ ಮಾಡ್ಕೊಂಡು ಕೂತಿದ್ಯಾ ಅದೇನೋ ಬಿಸ್ನೆಸ್ಸು ಅಂತ. ಅಲ್ಲ ಮಗನ್ ತಲೆ ತಗ್ಸು ತಪ್ಪೆ. ನೋಡು ನಾನು ಮಗ ಹೇಳಿರುವಂತ ಕೇಳ್ತಾ ಇರ್ತೀನಿ. ಮಗ ನನಗೆ ಎಣಿಸಿ ಕೊಡ್ತಾನೆ ದುಡ್ಡನ್ನ. ನಾನು ತಿರುಪತಿಗೆ ಹೋಗ್ತೀನಿ, ತಿಮ್ಮಪ್ಪನ ದರ್ಶನ ಮಾಡ್ಕೊತೀನಿ, ಅಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹೋಗ್ತಾ ಇದ್ದೀನಿ. ರಾಮೇಶ್ವರ, ಕಾಶಿ ಯಾತ್ರೆ, ಬನವಾಸಿ ಅಂದ್ಬಿಟ್ಟು ಎಲ್ಲ ಟೂರ್ಗೆ ಹೋಗ್ತಾ ಇದ್ದೀನಿ. ನೀನು ನೋಡಿದ್ರೆ ಒಳ್ಳೆ ಸೊಸೆ ಮಾತು ಕೇಳ್ಬಿಟ್ಟು ಹಾಳಾಗಿದ್ಯೇನ ಅಂತ, ಅದಕ್ಕೆ ನಿನ್ನ ಹತ್ರ ಬರೋತಾವ ಹೇಳಿರೋದು. ಮಾತಾಡ್ಬಿಟ್ಟು ಹೋಗೋಣ, ಯಾಕೆ ಹಿಂಗಾಕ ಮಾಡ್ತೀಯಾ? ನೀ ಮಗ ಹೇಳಿರೋದನ್ನ ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಮನೇಲಿ ತೆಪ್ಪ ಕುತ್ಕೊಂಡಿದ್ರೆ 3 ಹೊತ್ತು ಊಟನಾರು ಹಾಕ್ತಾನೆ ಅವ. ಅಲ್ಲ ಅವನು ವಿರುದ್ಧ ಹೋಗ್ಬಿಟ್ಟು ಅದೇನೋ ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದರೊಳಗಡೆ ಏನಾದ್ರು ಒಂದು 10 ಲಕ್ಷ 20 ಲಕ್ಷ ಲಾಸ್ ಆಯ್ತು ಅಂತಂದ್ರೆ ಮಗನ್ ತಾವನಿಗೆ ಕೇಳ್ಬೇಕಾನೆ. ಅದೇ ಮತ್ತೆ ಗಿರ್ಜಿ, ನಿನ್ ತಂಗಿಗಾಲಿ ಹೇಳ್ತಾ ಇದ್ದ ತಾನೆ, ಅರ್ಥ ಮಾಡ್ಕೊಂಡ್ಬೇಕಾನೆ. ಅಲ್ಲ ನೀನ್ ಯಾಕೆ ಹಿಂಗ್ ಮಾಡ್ತಿದ್ಯಾ ಅಂತ ಗೊತ್ತಾಯ್ತಾ ಇಲ್ಲ. ನಿನ್ನ ಮಗ ಏನಂತ ಕೇಳ್ತಾವನೆ, ನಾನು ಬೇರೆಯವ್ರನ್ನ ಮದುವೆ ಆಗ್ತೀನಿ, ನೀನು ಈ ಸೊಸೆನ ಮನೇಲಿ ಹೊರಗಡೆ ಹಾಕು ಅಂತ ಹೇಳ್ತಾವನೆ ತಾನೆ. ಅಲ್ಲ ಗಿರ್ಜಿ, ಈ ವಯಸ್ಸಿನಾಗ ನಿಂಗೆ ಯಾಕೆ ಬೇಕಿತ್ತು? ಅರೇ ರಾಮ ಅಂದ್ಬಿಟ್ಟು ಕಾಶಿನ ರಾಮೇಶ್ವರನ ಯಾತ್ರೆ ಮಾಡ್ಕೊಂತ ಇರೋದು ಬಿಟ್ಬಿಟ್ಟು ಅಲ್ಲ ಆ ಸೊಸೆ ಮಾತು ಕೇಳ್ಬಿಟ್ಟು ನೀನು ಹಿಂಗೆ ಮಾಡೋದೆ, ಬಿಸ್ನೆಸ್ ಅಂತ ಶುರು ಮಾಡೋದೆ. ಅಲ್ಲ ಕಣವ, ಮಗ ಹೇಳ್ದಂಗೆ ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಇದ್ರೆ ಆರಾಮಾಗಿ ಇರ್ಬೋದಿತ್ತು ತಾನೆ. ಅವ್ನು ತಗೊಬಂದು ಹಾಕಿರೋ ಕೂಳ್ ತಿನ್ಕೊಂಡು. ನೋಡು ನಾವು ಏನು ಮಾತಾಡಲ್ಲ, ಇವಾಗ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ತಿದ್ದೀವಿ. ಅವ್ನು ಯಾವಳನ್ನೋ ಕೊಟ್ಕೊಳ್ತೀನಿ ಅಂತವನೇ, ಕೊಟ್ಕೊಂಡು ಬಾಯಿ ಮುಚ್ಕೊಂಡು ತೆಪ್ಪಗೆ ಬಿದ್ದಿರ್ಲಿ ಬಿಡು. ಈ ಅಮ್ಮನ ಮನೇಲಿ ಹೊರಗೆ ಹಾಕ್ಬಿಟ್ರೆ ಅವಳು ಅಮ್ಮನ ಮನೆಗೆ ಹೋಗ್ಕೊಂಡು ಇರ್ತಾನೆ. ನಿನ್ಗೆ ಯಾಕೆ ಬೇಕು ಅವ್ರು ಗಂಡ ಹೆಂಡತಿ ಉಸಾ ಬರ್ರಿ, ಅವ್ರು ಬಾಯಿ ಮುಚ್ಕೊಂಡು ಏನಾರು ಒಂದು ಮಾಡ್ಕೊಳ್ಳಿ ಅಂತ ನೀನು ಬಾಯಿ ಮುಚ್ಕೊಂಡು ಇರುತ್ತಾನೆ. ಅದು ಸರಿ ಜಯ, ನಿನ್ನ ಮಗಳು ಶ್ರೀಮಲ ಇದ್ದಾಳಲ್ಲ, ಅವಳು ಗಂಡ ಏನಾದರೂ ಹಿಂಗೆ ಮಾಡಿದ್ರೆ ಏನು ಮಾಡ್ತಾ ಇದ್ದೆ? ಚಪ್ಪಲಿ ತಗೊಂಡು ಬಾರಿಸ್ತಾ ಇದ್ದೆ. ನೀನೇನು ಮಾಡ್ತಾ ಇದ್ದೀಯಪ್ಪ? ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಜೈಲಿಗೆ ತುಂಬಿಸ್ತಾ ಇದ್ದೆ. ಆಯಪ್ಪನ ಸುಮ್ಮನೆ ಬಿಡ್ತೀನ ನನ್ನ ಮಗಳಿಗೆ ಕಾಟ ಕೊಟ್ರೆ? ತಾವು ಮೇಡಮ್ ಅವರು ನೀವೇನು ಮಾಡ್ತಿದ್ರಿ? ನೇಣಕ್ಕೆ ಸಾಯಿಸ್ತಿದ್ದೆ ಅಷ್ಟೇನೆ. ನನ್ನ ಮಗಳಿಗೆ ಏನಾದ್ರು ಕಾಟ ಕೊಟ್ಬಿಟ್ರೆ ಅಳಿಯಮ್ಮ ಅವನಿಗೆ ಸರಿಯಾಗಿ ಬುದ್ಧಿ ಕಳಿಸ್ತಾ ಇದೆ. ಚಪ್ಪಲಿ ಬಾರಿಸ್ಬಿಟ್ಟು ತೊಗೊಂಡೋಗಿ ನೇಣಿಗೆ ಹಾಕ್ಬಿಡ್ತಿದ್ದೆ. ಏನು ನಾವೇನು ಬಿಟ್ಟಿನ ಕೊಟ್ಟಿವಿ ಕೂಸ್ನ ಹೆಣ್ಮಕ್ಳು ಹೆಚ್ಚಾಯಿದ್ದಾವೆ ಅಂತ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಗಂಡನ ಮಾಡಿ ಕಳ್ಸೀವಿ. ಕೊಟ್ಟಿಲ್ವೇ ಲಕ್ಷ ಲಕ್ಷ ವರದಕ್ಷಿಣೆ? ಮನೆ, ಕಾರು, ಬಂಗ್ಲಿ, ಒಡವಿ ಅಂದ್ಬಿಟ್ಟು ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಟ್ಟಿವಿ ನನ್ನ ಮಗಳಿಗೆ. ಅವನು ಏನಾದರೂ ಹಿಂಗೆ ಮಾಡಿಬಿಟ್ರೆ ಹೊಟ್ಟೆ ಮತ್ತೆ. ಓಹೋ ಓಹೋ, ನಿಮ್ಮ ಮಗಳಿಗೆ ಈ ರೀತಿ ಆಗ್ಬಿಟ್ರೆ ಒಬ್ರು ನೇಣು ಹಾಕ್ತೀರಿ, ಒಬ್ರು ಪೊಲೀಸ್ ಸ್ಟೇಷನ್ಗೆ ಹಾಕ್ತೀರಿ. ಈಕೆ ಏನಂದ ಜಯಮಲ? ನೀನು ಜಯಮಲ ಚಪ್ಪಲಿ ತಕೊಂಡು ಬಾರಿಸ್ತಾ ಇದ್ದೆ. ನಿನ್ನ ಮಗಳಿಗೆ ಅನ್ಯಾಯ ಆಗಿದ್ರೆ ಅಳಿಯ ಮಾಡಿದ್ರೆ. ಇವಾಗ ನನ್ನ ಮನೇಲಿ ಏನಾಗಿದೆ ಗೊತ್ತಾ? ದೇವತೆ ಅಂತ ಸೊಸೆನಲ್ಲಪ್ಪ ಅವಳು. ನಾನು 9 ತಿಂಗಳ ಹೊತ್ತು ಎತ್ತು ಸಾಕಿ ಸಲುದೇ ಹೋದ್ರೂ ನನ್ನ ಮಗಳೇ ಅವಳು. ಮಗಳ ಸ್ಥಾನದಲ್ಲಿ ದೇವತೆ ತರ ಕೂತವಳೆ. ನನ್ನ ಮಗನ ನಿಮ್ಮ ತರನೇ ಅಳಿಯ ಅಂತ ಅನ್ಕೊಂಡು ಇವಾಗ ಶಿಕ್ಷೆ ಕೊಟ್ಟಿರೋ ತಪ್ಪೆ? ಹೇಳಿ ಶಕುಂತಲ, ಶಾಂತಲ, ಮಗನಿಗೊಂದು ನ್ಯಾಯ, ಮಗಳಿಗೊಂದು ನ್ಯಾಯ, ಸೊಸೆಗೊಂದು ನ್ಯಾಯ, ಅಳಿಯನಿಗೊಂದು ನ್ಯಾಯವೇ? ನೀವೆಲ್ಲ ನನಗೆ ಬುದ್ಧಿ ಹೇಳೋಕೆ ಬಂದಿರಿ. ಪಂಚಾಯಿತಿ ಮಾಡೋಕೆ ನೀವೆಲ್ಲ ಸ್ನೇಹಿತರು. ನಿನ್ನ ಮಗ ಮಾಡ್ತಾ ಇರೋದು ತಪ್ಪು ಕಣವ್ವ, ನೀನು ಮಾಡ್ತಾ ಇರೋದು ಒಳ್ಳೇದು. ಸೊಸೆನ ಮಗಳು ಅಂತ ತಿಳ್ಕೊಂಡು ಆಕೆ ಜೀವನ ಸರಿ ಮಾಡೋಕೆ ಹೊರಟಿದ್ಯಲ್ಲ, ನೀನೇ ಗ್ರೇಟು ಅನ್ನೋದು ಬಿಟ್ಕೊಂಡು ಮಗ ಹೇಳೋದನ್ನ ಬಾಯಿ ಮುಚ್ಕೊಂಡು ತೆಪ್ಪಗೆ ಕೇಳ್ಕೊಂಡ್ಬಿಟ್ಟು ಅರೇ ರಾಮ ಅಂತ ಕಾಶಿ ರಾಮೇಶ್ವರ ಅದೇನೋ ತಿರುಪತಿ ತಿಮ್ಮಪ್ಪ ಇದ್ದಲ್ಲಿ ಹೋಗ್ಕೊಂಡು ಪುಣ್ಯ ಕಟ್ಕೋಬೇಕೆ? ಅಲ್ಲ ಈ ಸೊಸೆ ಕಷ್ಟ ನೋಡ್ಕೊಂಡ್ಬಿಟ್ಟು ಮನೇಲಿ ಹೊರಗಡೆ ಹಾಕಿಬಿಟ್ಟು ಆಕೆಯನ್ನು
ಕಣ್ಣೀರ್ ಹಾಕ್ಬಿಟ್ರೆ, ನಾನೇನಾದ್ರೂ ರಾಮೇಶ್ವರ ತಿರುಪತಿ ತಿಮ್ಮಪ್ಪ ಅಂತ ಹೋಗ್ಬಿಟ್ರೆ ನನಗೆ ಪುಣ್ಯನ ಬರುತ್ತೆ? 10 ಪಟ್ಟು ಪಾಪ ಸುತ್ಕೊಳತ್ತೆ ಕಣಕ್ಕ. ಅಯ್ಯೋ, ನಿಮ್ಮ ಮಾತೇನಾದ್ರು ಕೇಳ್ಕೊಂಡ್ಬಿಟ್ರೆ ಅಲ್ಲ, ನಿಮ್ಮನೆ ಹೆಣ್ಣು ಮಕ್ಕಳಿಗೆ ಬಂದ್ಬಿಟ್ರೆ ಒಬ್ರು ಚಪ್ಪಲಿ ಹೊಡಿತೀರಾ, ಒಬ್ರು ನೇಣು ಹಾಕ್ತೀರಾ, ಒಬ್ರು ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹಾಕ್ತೀರಾ. ಅದೇ ಸೊಸೆ ಆದ್ರೆ, ಮಗ ಮಾಡಿರೋದಾಗಿದ್ರೆ ಮಗ ಹೇಳಿದಂಗೆ ಕೇಳ್ಕೊಂಡು ತಪ್ಪಗೆ ಬಾಯಿ ಮುಚ್ಕೊಂಡು ಸೊಸಿನ ಮನೇನ ಹೊರಗಡೆ ಹಾಕ್ಬೇಕಿತ್ತು. ಅವಳು ಯಾವಳ ಸವಾಸ ಮಾಡಿರೋ ತಗೊಬಂದು ಮನೆ ಸೊಸೆ ಅಂತ ಮಾಡ್ಕೋಬೇಕಿತ್ತು ನಾನು, ಅಲ್ವೇ? ಎಲ್ರೂ ಮಗಳು ಬೇರೆ, ಮಗ ಬೇರೆ, ಸೊಸೆ ಬೇರೆ, ಅಳಿಯ ಬೇರೆ ಅಂತ ತಿಳ್ಕೊಂಡಿರೋದಕ್ಕೆ ಎಲ್ಲರ ಮನೆಯಲ್ಲೂ ಒತ್ತು ಉರಿತಾ ಇರೋದು ಬೆಂಕಿ. ಅಲ್ಲ, ಮಗಳನ್ನ ಸೊಸೆನ ಒಂದೇ ರೀತಿ ನೋಡ್ಕೊಂಡ್ರೆ ಮನೆ ಏನಾದ್ರು ಒತ್ತು ಉರಿಯತ್ತಾ? ಹೂವಿನ ತರ ಅರಳತ್ತೆ ತಾನೆ. ಅತ್ತೆರಾಗಿರೋರು ಸುಮ್ಮನೆ ನೆಟ್ಟಗಿರ್ಬೇಕು. ಅಲ್ಲ, ನಮ್ಮನೆ ಹುಟ್ಟಿರೋ ಮಗಳು ಮಾತ್ರ ಮಗಳೇ, ಬೇರೆಯವ್ರ ಮನೆಯಿಂದ ತಗೊಬಂದಿರೋಳು ಮಗಳಲ್ವೇ? ಅವ್ರ ಅಪ್ಪ ಅಮ್ಮಂಗೆ ಅವಳು ಮಗಳು ತಾನೆ. ಈ ಭೇದ ಭಾವ ಏನಕ್ಕೆ? ಎಟ್ಟ ತಾಯಿಯಂದಿರು ಎಟ್ಟ ಅತ್ತೆಯಂದಿರು ಈ ರೀತಿ ಭೇದ ಭಾವ ಮಾಡ್ಕೊಂಡೇನೆ ಸೊಸೆ ಕಂಡ್ರೆ ಆಗೋದೇ ಇಲ್ಲ. 24 ಗಂಟೆ ಕಚ್ಚಾಡ್ಕೊಂಡು ಊರು ತುಂಬ ನನ್ನ ಸೊಸೆ ಹಂಗೆ ನನ್ನ ಸೊಸೆ ಹಿಂಗೆ ಅಂತ ಬೆಂಕಿ ಹಚ್ತಾನೆ ಇರೋದು. ಅದೇ ಮಗಳು ಏನು ಮಾಡಿದ್ರು, ಕಂಡವ್ರ ಸವಾಸ ಮಾಡಿದ್ರು ಭಾಳ ಒಳ್ಳೆವಳು. ನನ್ನಂಥ ಮಗಳು ಯಾರಿಲ್ಲ ಅಂತ ಹೇಳೋದಂದ್ರೇ ಎಷ್ಟು ಮನೆ ಸುಟ್ಟು ಭಸ್ಮ ಆಯ್ತಾ ಇದೆ ಗೊತ್ತೇ? ಅಲ್ಲ ಕಣವ್ವ, ನಮ್ಮನೇಲಿ ಹುಟ್ಟಿರೋ ಮಗಿ ಮಾತ್ರ ಉಚ್ಚಾರ ಚೆನ್ನಾಗಿರ್ಬೇಕು. ನಮ್ಮನೆ ಬಂದಿರೋ ಸೊಸೆ ಮಾತ್ರ ಎಷ್ಟು ಕಷ್ಟ ಬಂದ್ರು ಮಗ ಬೇಕು ಅಂತಂದ್ರೆ ಮಡ್ಕೊಬೇಕು, ಬೇಡ ಅಂತಂದ್ರೆ ಮನೆ ತವ ಹೊರಗಾಕ್ಬೇಕು. ಇದು ಯಾವ ನ್ಯಾಯ ಅಂತೀನಿ? ಏನ್ ಶಾಂತಲ ಶಕುಂತಲ, ನಿಮ್ಮನೇಲಿ ಹೀಗೇನಾ? ಮಗಳಿಗೆ ಒಂದು ನ್ಯಾಯ, ಸೊಸೆಗೆ ಒಂದು ನ್ಯಾಯನಾ? ಏನಾದ್ರೂ ನೀವು ಇದೇ ರೀತಿ ಮಾಡ್ತಾ ಇರಿ, ನಿಮ್ಮ ಸೊಸೆಗೇನಾದ್ರು ಗೊತ್ತಾಯ್ತು ಅಂತಂದ್ಬಿಟ್ರೆ ಮಗನ್ ತಾವ ಹೋಗ್ಬಿಟ್ಟು ನಿಮ್ಮ ಬಗ್ಗೆ ತುತ್ತೂರಿ ಊದ್ಲು ಅಂದ್ರೆ ನಿಮ್ಮ ಕತೆ ಏನಾಗತ್ತೆ ಗೊತ್ತಾ? ನಿಮ್ಮ ಜೀವನದ ಕತೆ ಬೀದಿಗೆ ಬಂದ್ಬಿಡತ್ತೆ. ಸೊಸೆ ಏನೋ ಚೆನ್ನಾಗಿ ನೋಡ್ಕೊತಾವಳೆ, ಖುಷಿಯಿಂದ ಬಾಯಿ ಮುಚ್ಕೊಂಡು ತೆಪ್ಪಗಿರಿ. ಮಗಳು ಬಂದಿರುವಾಗೂ ಹೊಟ್ಟೆನೆ ಮಗಳ ತಾವ ಸೊಸೆ ಹಂಗ್ ಮಾಡ್ಲಿ ಹಿಂಗ್ ಮಾಡ್ಲಿ ದೂರ ಹೇಳೋದನ್ನ ನಿಲ್ಸಿರಿ, ಸ್ವಲ್ಪ ಉದ್ಧಾರ ಆಯ್ತೀರಾ. ಇಲ್ಲ ಅಂದ್ರೆ ನಿಮ್ಮ ಮನೇನ ಯಾಕೂಟೋಗೈತೆ. ಸೊಸೆನೂ ಒಂದೇ ಥರ, ಮಗಳು ಒಂದೇ ಥರ ಅಂತ ಹೇಳ್ಬೇಕು. ಅದು ಬಿಟ್ಟು ಅಯ್ಯ ನಿಮ್ಮ ಅಲ್ಲ, ಮಗಳ ಮನೇಲಿ ನಿಮ್ಮ ಅತ್ತೆ ಮಾವ ಏನೋ ಚೆನ್ನಾಗಿ ನೋಡ್ಕೋತಾವ್ರೆ, ಖುಷಿಯಾಗಿದ್ದೀರಾ. ಅದೇ ಏನಾದ್ರು ಒಂದು ಮಾತು ಹೇಳ್ಬಿಟ್ರೆ ಹಂಗೆ ಅನ್ಬಾರ್ದು. ನಮ್ಮ ಮನೆಗೆ ದೀಪ ಹಚ್ಚಕ್ಕೆ ಬಂದಿರೋಳು ಸೊಸೆ, ನಮ್ಮ ಮನೆ ದೀಪನ ಬೆಳಗಕ್ಕೆ ಅಂತ ಬೇರೆಯವ್ರ ಮನೆಗೆ ನಮ್ಮ ವಂಶನ ಹೆಸರನ್ನು ಉಳಿಸೋಕೆ ಅಂತ ಹೋಗೋಳೆ ನಮ್ಮ ಮಗಳು. ಅವಳು ಚೆನ್ನಾಗಿರ್ಲಿ, ನಮ್ಮ ಮನೆಗೆ ಬಂದಿರೋ ಮಗಳನ್ನೂ ಸೊಸೆನೂ ಚೆನ್ನಾಗಿರ್ಲಿ ಅಂತ ಹೇಳೋದು ಬಿಟ್ಟು ಜಗತ್ತು ಅದಕ್ಕೇನೆ ಯಾಕುಟ್ಟು ಹೋಗ್ತಾ ಇರೋದು ಇವಾಗ. ಮಗಳು ಬೇರೆ ಅಂತೆ, ಸೊಸೆ ಬೇರೆ ಅಂತೆ. ಮಗ ಮಾಡಿದ್ರೆ ಅದು ನ್ಯಾಯ, ಅದೇ ಅಳಿಯ ಮಾಡಿದ್ರೆ ಅದು ತಪ್ಪು ಅಲ್ವೇ? ನಿಮ್ಮ ಮೂವರೆಗೂ ನಾನು ಮಾಡ್ತಾ ಇರೋದು ತಪ್ಪು ಅಂತ ಅನಿಸ್ತಿರ್ಬೋದು, ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಪುಣ್ಯದ ಕೆಲಸನೇ ಮಾಡ್ತಾ ಇದ್ದೀನಿ. ತಿರುಪತಿಗೆ, ಕಾಶಿಗೆ, ರಾಮೇಶ್ವರಕ್ಕೆ ಹೋಗಿ ಬಂದಿರೋಕ್ಕಿಂತ ಹೆಚ್ಚಿಗೆ ಪುಣ್ಯ ಇದರೊಳಗಡೆ ಸಂಪಾದನೆ ಮಾಡ್ತಾ ಇದ್ದೀನಿ. ನಿಮ್ಗೆ ಸರಿ ಅಂತ ಅನಿಸಿದ್ರೆ ನನಗೆ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ಸಪೋರ್ಟ್ ಮಾಡೋಕ್ಕೂ ಬರಬೇಡಿ, ಕಾಲು ಎಳೆಯೋಕ್ಕೂ ಬರಬೇಡಿ, ನನ್ನ ಸೊಸೆ ಬಗ್ಗೆ ಚಾಡಿ ಮಾತು ಹೇಳೋಕ್ಕೂ ಬರಬೇಡಿ, ಸರಿನಾ? ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಇವತ್ತಿನ ಕತೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಹೋಗೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇದ್ದೀರಾ ಅವರೆಲ್ಲರಿಗೂ ಭಗವಂತನ ಆಯುಷ್ಯ, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಸ್ನೇಹಿತರೆ. ನಿಮಗೆ ಇಷ್ಟ ಆಯಿತು ಅಂದರೆ ಈ ಕತೆಗಳು ಚೆನ್ನಾಗಿ ಬರ್ತಾ ಇಲ್ವಾ ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನೊಳಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಎಲ್ಲರೂ ನೋಡ್ಬಿಟ್ಟು ಹೋಗ್ತಾ ಇದ್ದೀರಾ, ಲೈಕ್ ಕೊಡೋದಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ, ಜೊತೆಗೆ ನಿಮ್ಮ ಫ್ಯಾಮಿಲಿಯವರಿಗೂ ಇದನ್ನು ಶೇರ್ ಮಾಡೋದನ್ನು ಕೂಡ ಮರ್ತಿದ್ದೀರಾ. ನನ್ನ ಉದ್ದೇಶ ಇಷ್ಟೇ, ಈ ಥರ ಕತೆಗಳನ್ನ ನೋಡಬೇಕು, ಕೇಳಬೇಕು ಅನ್ನೋರಿಗೆ ಸ್ವಲ್ಪ ಹೋಗಿ ಮುಟ್ಟಲಿ ಅನ್ನೋದೇ ನನ್ನ ಆಸೆ ಅಷ್ಟೇ. ನಾನು ಹೇಳಿರೋ ಮಾತಲ್ಲಿ ಅಥವಾ ಯಾವುದಾದ್ರೂ ಅಕ್ಷರದಲ್ಲಿ, ವಾಕ್ಯದಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಶಾಂತಲ, ಶಕುಂತಲ ಮತ್ತು ಜಯ, ನಿಮ್ಮಿಬ್ಬರಿಗೂ ನಾನು ಆಡಿರೋ ಮಾತಿನಿಂದ ಏನಾದರೂ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇರೋ ವಿಷಯನ ನೇರವಾಗಿ ನಾನು ಹೇಳಿದ್ದೀನಿ, ಮಾತಾಡಿದ್ದೀನಿ. ನಿಮ್ಗೇನಾದರೂ ತಪ್ಪಿಲ್ಲ, ನಾನು ಹೇಳಿದ್ರೊಳಗೆ ನ್ಯಾಯ ಇದೆ ಅಂತ ಅನಿಸಿದ್ರೆ ನಮ್ಮನೆಗೆ ಬಂದು ಹೋಳಿಗೆ, ಹಪ್ಪಳ, ಸಂಡಿಗೆ, ಸಾಂಬಾರ್ ಪೌಡ್ರ್ ಎಲ್ಲ ಮಾಡಿಟ್ಟಿದ್ದಾಳೆ ನನ್ನ ಸೊಸೆ. ಎಲ್ರಿಗೂ ನಾವೇನು ದುಡ್ಡು ತೊಗೊಂಡು ಕೊಡಲ್ಲ, ನಿಮಗೆ ಫ್ರೀಯಾಗಿ ಕೊಡ್ತೀವಿ, ಬರ್ರಿ ಟೇಸ್ಟ್ ನೋಡ್ರಿ. ಇಷ್ಟ ಆಯಿತು ಅಂದರೆ ಎಲ್ರಿಗೂ ಹೇಳಿ ಹಂಚ್ರಿ, ನಮಗೆ ಸ್ವಲ್ಪ ಸಹಾಯ ಮಾಡಿರಿ, ಸರಿನಾ? ಯಾವಾಗಲೂ ನಮ್ಮನೆ ಬಾಗಿಲು ನಿಮಗೆ ತೆರೆದಿರತ್ತೆ.
ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಯೋಚನೆಯಿಂದ ಬನ್ನಿ. ನನ್ನ ಮತ್ತು ನನ್ನ ಸೊಸೆ ಸಂಬಂಧ ಹಾಳು ಮಾಡೋದಕ್ಕೆ ಮಾತ್ರ ಬರಬೇಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಸ್ನೇಹಿತರೆ. ಬರ್ತೀನಿ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.